ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಗುಹುಮಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಮೂರ್ಛಿತಂ ಸಾರಥಿರಸ್ಯ ದೂರಂ ನಿನಾಯ ಯುದ್ಧಾಜ್ಜಗತೋऽಭಿಪಶ್ಯತಃ ದ್ರೌಣಿಶ್ಚ ಸೇನಾಂ ನಿಶಿತೈಃ ಶರೋತ್ತಮೈಃ ವ್ಯದ್ರಾವಯತ್ ಪಾಂಡವ ಸೋಮಕಾನಾಂ. ಏನಾಯ್ತೀಗ? ವಿಮೂರ್ಛಿತಂ ಗಾಢಮೂರ್ಛೆಗೆ ಒಳಗಾದ ಘಟೋತ್ಕಚ ನಿನಾಯ ಯುದ್ಧಾಜ್ಜಗತೋ ಅಭಿಪಶ್ಯತಃ. ಎಲ್ಲ ನೋಡ್ತಿರ್ಬೇಕಾದ್ರೆ ಘಟೋತ್ಕಚನ ಸ್ಥಿತಿ ಹಾಗಾಯಿತು. ಅಷ್ಟೊತ್ತಿಗೆ ದ್ರೌಣಿಶ್ಚ ಸೇನಾಂ ನಿಶಿತೈಃ ಶರೋತ್ತಮೈಃ. ಅಶ್ವತ್ಥಾಮಾಚಾರ್ಯರು ತಾಂ ಸೇನಾಂ ಆ ಸೇನೆಯನ್ನು ನಿಶಿತೈಃ ಶರೋತ್ತಮೈಃ ಅತ್ಯಂತ ಹರಿತವಾದಂತಹ ಉತ್ತಮ ಬಾಣಗಳಿಂದ ವ್ಯದ್ರಾವಯತ್ ಪಾಂಡವ ಸೋಮಕಾನಾಂ. ಪಾಂಡವರು ಹಾಗೂ ಸೋಮಕರು ಪಾಂಚಾಲರು ಅವರ ಸೇನೆಯನ್ನೆಲ್ಲ ಓಡಿಸಿದರು. ಸಂಜ್ಞಾಮವಾಪ್ಯಾಥ ಘಟೋತ್ಕಚೋಪಿ ಕ್ರುದ್ಧೋ ವಿಶತ್ ಕೌರವ ಸೈನ್ಯಮಾಶು ವಿದ್ರಾವಯಾಮಾಸ ಸಬಾಣವರ್ಷೈಃ ಪ್ರಕಂಪಯಾಮಾಸ ಮಹಾರಥಂಸ್ತದಾ. ಸಂಜ್ಞಾಂ ಅವಾಪ್ಯ ಘಟೋತ್ಕಚಃ ಅಪಿ ಕ್ರುದ್ಧಃ ಅವಿಶತ್ ಕೌರವಸೈನ್ಯಂ ಆಶು ವಿದ್ರಾವಯಾಮಾಸ ಸಹ ಬಾಣವರ್ಷೈಃ ಪ್ರಕಂಪಯಾಮಾಸ ಮಹಾರಥಾನ್ ತಥಾ. ಆಗ ಘಟೋತ್ಕಚಃ ಅಪಿ ಘಟೋತ್ಕಚನು ಸಹ ಸಂಜ್ಞಾಮಾವಾಪ್ಯ ಸ್ವಲ್ಪ ತಿರುವೆ ಎಚ್ಚರ ಹೊಂದಿದ. ಕ್ರುದ್ಧ ಭಾರಿ ಕೋಪಗೊಂಡ, ಪರಿಸ್ಥಿತಿ ಹಾಗಾಯಿತು ಅಂಥೇಳಿ. ಅವಿಶತ್ ಕೌರವ ಸೈನ್ಯಮಾಶು ಕೂಡಲೇ ಕೌರವ ಸೈನ್ಯದ ಮೇಲೆ ನುಗ್ಗಿದ. ವಿದ್ರಾವಯಾಮಾಸ ಸಬಾಣವರ್ಷೈಃ ಬಾಣವರ್ಷೈಃ ಬಾಣಗಳ ಮಡೆ ಕರೆದು ಬಿಟ್ಟು ಸಹ ಘಟೋತ್ಕಚ ವಿದ್ರಾವಯಾಮಾಸ ಮಹಾರಥಾನ್ ಮಹಾರಥಿಗಳನ್ನು ಕೂಡ ಹೊಡೆದು ಓಡಿಸಿದ. ಪ್ರಕಂಪಯಾಮಾಸ ತಥಾ ಸೇನೆಯನ್ನು ಓಡಿಸಿದ. ಮಹಾರಥಿಗಳಿಗೆ ಕಂಪನ ಉಂಟು ಮಾಡಿದ, ನಡುಕ ಉಂಟು ಮಾಡಿದ. ಘಟೋತ್ಕಚನ ಕೊನೆಯ ಯುದ್ಧ ದೊಡ್ಡ ಯುದ್ಧ ಇದು. ತದೈವ ಪಾರ್ಥಂ ಪ್ರತಿಯೋದ್ಧುಮಾಗತಂ ವೈಕರ್ತನಂ ವೀಕ್ಷ್ಯ ಜಗತ್ಪತಿರ್ಹರಿಃ ಘಟೋತ್ಕಚಂ ಪ್ರಾಹಿಣೋತ್ಶಕ್ತಿ ಮುಗ್ರಾಂ ತಸ್ಮಿನ್ ಮೋಕ್ತುಂ ಪಾರ್ಥರಕ್ಷಾರ್ಥಮೇವ. ತದೈವ ಪಾರ್ಥಂ ಪ್ರತಿಯೋದ್ಧುಂ ಆಗತಂ ವೈಕರ್ತನಂ ವೀಕ್ಷ್ಯ ಜಗತ್ಪತಿಃ ಹರಿಃ ಘಟೋತ್ಕಚಂ ಪ್ರಾಹಿಣೋತ್ ಶಕ್ತಿಂ ಉಗ್ರಾಂ ತಸ್ಮಿನ್ ಮೋಕ್ತುಂ ಪಾರ್ಥರಕ್ಷಾರ್ಥಂ ಏವ. ತದಾ ಏವ ಆಗಲೇನೆ ಪಾರ್ಥಂ ಪ್ರತಿಯೋದ್ಧುಮಾಗತಂ ವೈಕರ್ತನಂ ಅರ್ಜುನನ ಮೇಲೆ ಪ್ರತಿಯಾಗಿ ಯುದ್ಧ ಮಾಡೋದಕ್ಕೋಸ್ಕರವಾಗಿ ಆಗತಂ ಬಂದಂತಹ ವೈಕರ್ತನಂ. ವೈಕರ್ತನ ಅಂದರೆ ಯಾರು? ಕರ್ಣ. ವಿಕರ್ತನ ಅಂದರೆ ಸೂರ್ಯಪುತ್ರನಾದ ಕರ್ಣನನ್ನು ವೀಕ್ಷ ನೋಡಿಬಿಟ್ಟು ಜಗತ್ಪತಿ ಹರಿಃ ಜಗತ್ಪತಿಯಾದ ಶ್ರೀಹರಿ ಘಟೋತ್ಕಚಂ ಪ್ರಾಹಿಣೋತ್ ಘಟೋತ್ಕಚನನ್ನು ಕರ್ಣನ ಮೇಲೆ ಯುದ್ಧಕ್ಕೆ ಕಳಿಸಿದ. ಕರ್ಣ ಯುದ್ಧಕ್ಕೆ ಬಂದಿದ್ದು ಅರ್ಜುನನ ಮೇಲೆ ಬರಲಿಕ್ಕೆ ಹೇಳಿ ಕೃಷ್ಣ ಘಟೋತ್ಕಚನನ್ನು ಕರ್ಣನ ಮೇಲೆ ಯುದ್ಧಕ್ಕೆ ಕಳಿಸಿದ. ಯಾತಕ್ಕೆ ಅಂದರೆ ಈಗ ಕರ್ಣ ಏನು ಮಾಡ್ತಾನೆ? ಶಕ್ತಿ ಮುಗ್ರಾಂ ತಸ್ಮಿನ್ ಮೋಕ್ತುಂ ಪಾರ್ಥರಕ್ಷಾರ್ಥಮೇವ. ಅದು ಕರ್ಣನ ಮನಸ್ಸಿನಲ್ಲಿ ಏನಿತ್ತೀಗ? ಶಕ್ತಾಯುಧ ಬಿಡಬೇಕು ಅಂತೈತಿ. ಆ ಶಕ್ತಾಯುಧನ ಯಾರ ಮೇಲೆ ಬಿಡ ಮಾಡಬೇಕೀಗ? ಘಟೋತ್ಕಚನ ಬಿಡ ಮಾಡಬೇಕು. ಅದಕ್ಕೋಸ್ಕರವಾಗಿ ಪಾರ್ಥರಕ್ಷಾರ್ಥಮೇವ. ಆ ಶಕ್ತಾಯುಧ ಹೋಯಿತು ಅಂದರೆ ಅರ್ಜುನ ಸುರಕ್ಷಿತನಾಗ್ತಾನೆ. ಅದಕ್ಕೋಸ್ಕರ ಕಳಿಸಿತ್ತು. ಸಕರ್ಣಮಾಹೂಯ ಯುಯೋಧ ತೇನ ತಸ್ಯಾನು ದುರ್ಯೋಧನ ಪೂರ್ವಕಾಶ್ಚಯೇ ದ್ರೋಣೇ ಚೈತೈತಾನ್ ಸಮರೇ ಸ ಏಕೋ ನಿವಾರಯಾಮಾಸ ಮಮರ್ದಚಾಧಿಕಂ. ಸಹ ಕರ್ಣಂ ಆಹೂಯ ಯುಯೋಧ ತೇನ ತಸ್ಯ ಅನು ದುರ್ಯೋಧನಪೂರ್ವಕಾಃ ಚ ಯೇ
ದ್ರೋಣೇನ ಚ ಏತಾನ್ ಸಮರೇ ಸ ಏಕಃ ನಿವಾರಯಾಮಾಸ ಮಮರ್ದ ಚ ಅಧಿಕಂ. ಸಹ ಆ ಘಟೋತ್ಕಚ ಕರ್ಣಂ ಆಹೂಯ ಯುಯೋಧ, ಕರ್ಣನನ್ನು ಆಹ್ವಾನ ಮಾಡಿ ಅವನೊಂದಿಗೆ ಯುದ್ಧವನ್ನು ಮಾಡಿದ. ಯುಯೋಧ ತೇನ ಕರ್ಣೇನ ಯುಯೋಧ. ತಸ್ಯ ಅನು ದುರ್ಯೋಧನಪೂರ್ವಕಾಃ ಚ ಯೇ, ತಸ್ಯ ಅನು ಆತನ ಹಿಂದೇನೆ ದುರ್ಯೋಧನಪೂರ್ವಕಾಶ್ಚ ಯೇ ದ್ರೋಣೇನ ಚ ಏತಾನ್ ಸಮರೇ ಸ ಏಕಃ ನಿವಾರಯಾಮಾಸ ಮಮರ್ದ ಚಾಧಿಕಂ. ಅಷ್ಟೇ ದುರ್ಯೋಧನಪೂರ್ವಕರು, ದುರ್ಯೋಧನ ಮೊದಲಾದವರೆಲ್ಲ ಘಟೋತ್ಕಚರ ಮೇಲೆ ಯುದ್ಧಕ್ಕೆ ಬಂದರು ಒಟ್ಟಿಗೆ ಎಲ್ಲರೂ ಕೂಡ. ಏಕೆ ಕರ್ಣನಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಬಂದರು. ದ್ರೋಣೇನ ಚೈತಾನ್ ಸಮರೇ ಸ ಏಕಃ, ದ್ರೋಣರೊಂದಿಗೆ ಬಂದರು. ಏಕಃ ಘಟೋತ್ಕಚ ಒಬ್ಬನೇನೆ, ಏತಾನ್ ಅವರೆಲ್ಲರನ್ನೂ ಕೂಡ ಸಮರೆಯ ಯುದ್ಧದಲ್ಲಿ ನಿವಾರಯಾಮಾಸ ತಡೆಗಟ್ಟಿ ನಿಲ್ಲಿಸಿದ. ಅಧಿಕಂ ಮಮರ್ದ ಚ, ಬಹಳವಾಗಿ ಅವರನ್ನು ಹೊಡೆದ ಕೂಡ, ನಿಲ್ಲಿಸಿದ, ಬಹಳವಾಗಿ ಹೊಡೆದ. ತೇ ಬಾಧ್ಯಮಾನ ಬಹುಶೋ ಬಲೀಯಸಾ ಕರ್ಣಂ ಪುರೋಧಾಯ ತಮಭ್ಯಯೋಧಯನ್ ನ ವಿವ್ಯಥೆ ತತ್ರ ರಣೇ ಸ ಕರ್ಣಃ ಸ್ವವೀರ್ಯಮಸ್ಥಾಯ ಮಹಾಸ್ತ್ರವೇತ್ತ. ತೇ ಬಾಧ್ಯಮಾನಾಃ ಬಹುಶಃ ಬಲೀಯಸಾ ಕರ್ಣಂ ಪುರೋಧಾಯ ತಂ ಅಭ್ಯಯೋಧಯನ್ ನ ವಿವ್ಯಥೆ ತತ್ರ ರಣೇ ಸಹ ಕರ್ಣಃ ಸ್ವವೀರ್ಯಂ ಆಸ್ಥಾಯ ಮಹಾಸ್ತ್ರವೇತ್ತ. ತೇ ಅವರೆಲ್ಲ ಕೂಡ ಬಹುಶಃ ಬಲೀಯಸಾತೇನ ಬಾಧ್ಯಮಾನಾಃ, ಭಾರಿ ಬಲಿಷ್ಠನಾದ ಅವನಿಂದ ಬಾಧ್ಯಮಾನಾಃ ಬಾಧಿಸಲ್ಪಟ್ಟವರಾಗಿ, ಕರ್ಣಂ ಪುರೋಧಾಯ ಸಮಭ್ಯಯನ್ ತಂ ಅಭ್ಯಯೋಧಯನ್, ಕರ್ಣನನ್ನು ಪುರೋಧಾಯ ಮುಂದಿಟ್ಟುಕೊಂಡು ತಂ ಅಭ್ಯಯೋಧಯನ್, ಅವನ ಜೊತೆ ಯುದ್ಧವನ್ನು ಅವರೆಲ್ಲರೂ ಒಟ್ಟಾಗಿ ಮಾಡಿದರು. ನವಿವ್ಯಥೆ ತತ್ರ ರಣೇ ಸ ಕರ್ಣಃ ಸ್ವವೀರ್ಯಮಾಸ್ಥಾಯ ಮಹಾಸ್ತ್ರವೇತ್ತ. ಆದರೆ ನವಿವ್ಯಥೆ ತತ್ರ ರಣೇ ಸಹ, ಆ ಸಮಯದಲ್ಲಿ ಅವನು ಇಷ್ಟೆಲ್ಲ ಮಾಡಿದರೂ ಕೂಡ ವ್ಯಥೆಗೊಳಗಾಗಲಿಲ್ಲ. ಕರ್ಣಃ ಸ್ವವೀರ್ಯಮಾಸ್ಥಾಯ ಮಹಾಸ್ತ್ರವೇತ್ತ ನಿವಾರಯಾಮಾಸ, ಇಷ್ಟಾದರೂ ಕೂಡ ವ್ಯಥೆಗೊಳಗಾಗಲಿಲ್ಲ. ಕರ್ಣ ಮಾತ್ರ ಸ್ವಲ್ಪ ಸಾಮರ್ಥ್ಯವನ್ನು ತೋರಿಸಿದ. ಯಾಕೆ? ಮಹಾಸ್ತ್ರವೇತ್ತ, ಮಹಾಸ್ತ್ರಗಳನ್ನು ಬಲ್ಲವನಾದ್ದರಿಂದ ಸ್ವಲ್ಪ ತನ್ನ ಸಾಮರ್ಥ್ಯದಿಂದ ಅವನನ್ನು ಎದುರಿಸಿದ. ನಿವಾರಯಾಮಾಸ ಗುರೋಸ್ಸುತಂ ತದಾ ಭೀಮಃ ತ್ರಿಗರ್ತಾನ್ ಶತಮನ್ಯುನಂದನಃ ಅಲಂಬಲೋ ನಾಮ ತದೈವ ರಾಕ್ಷಸಃ ಸಮಾಸದತ್ ಭೀಮಸುತಂ ನಿಹಂತುಂ. ನಿವಾರಯಾಮಾಸ ಗುರೋಃ ಸುತಂ ತದಾ ಭೀಮಃ. ಅಶ್ವತ್ಥಾಮಾಚಾರ್ಯರು ಘಟೋತ್ಕಚರ ಮೇಲೆ ಇಬ್ಬರಲ್ಲಿ ಸೇರಿಕೊಂಡಿದ್ದರು. ಆಗ ಅವರನ್ನು ಮಾತ್ರ ಏನು ಮಾಡಿದರು, ಭೀಮಸೇನ ತಡೆದುಬಿಟ್ಟು ಹೋಗುತ್ತಂತೆ. ಯಾಕೆ ಅವರು ಮಹಾಪರಾಕ್ರಮಿಗಳಾದ್ದರಿಂದ ಘಟೋತ್ಕಚರ ಆಪತ್ತಿದೆ ಆತನಿಂದ ಅಂಥೇಳಿ ತಡೆದು ಭೀಮಸೇನ ಯುದ್ಧ ಮಾಡ್ತಾ ಇದ್ದಿತ್ತು. ತ್ರಿಗರ್ತಾನ್ ಶತವಂದ್ಯುನಂದನ, ತ್ರಿಗರ್ತರು ಅಂದರೆ ಯಾರು? ತ್ರಿಗರ್ತರು ಸಂಸಪ್ತಕರು, ಅವರನ್ನೆಲ್ಲ ಕೂಡ ಯಾರು ಮಾಡಿದರು? ತ್ರಿಗರ್ತಾನ್ ಶತಮನ್ಯುನಂದನ, ಶತಮನ್ಯುನಂದನ, ಶತಮನ್ಯು ಪುತ್ರನಾದಂತಹ, ಶತಮನ್ಯು ಅಂದರೆ ಇಂದ್ರದೇವರು, ಇಂದ್ರಪುತ್ರನಾದ ಅರ್ಜುನ ಸಂಸಪ್ತಕರನ್ನು ತಡೆದ. ಅಲಂಬ ಅಲ್ಲಿ ಕಳಿಸಿ, ಇದ್ರ ಕೊಡ್ತಾರೆ, ಇಲ್ಲ ಹಾಂ ಕೊಡಿ, ಅಲ್ಲಿ ಕಳಿಸಿರಾಯ್ತು. ಅಲಂಬಲೋ ನಾಮ ತದೈವ ರಾಕ್ಷಸಃ ಸಮಾಸದದ್ಭೀಮಸುತಂ ನಿಹಂತುಂ. ಅಷ್ಟೊತ್ತಿಗೆ ಒಬ್ಬ ರಾಕ್ಷಸ ಬಂದ. ಯಾರ ಮೇಲೆ? ಭೀಮಸುತಂ ನಿಹಂತುಂ, ಘಟೋತ್ಕಚನ ಕೊಲ್ಲಬೇಕು ಅಂತ ಹೇಳಿ. ಅಲಂಬಲ, ಅವನ ಹೆಸರು ಅಲಂಬಲ. ಅಲಂಬಲೋ ನಾಮ ತದೈವ ರಾಕ್ಷಸಃ ಸಮಾಸದತ್ ಭೀಮಸುತಂ ನಿಹಂತುಂ. ಯಾಕೆ? ಇಬ್ಬರು ರಾಕ್ಷಸರಾದ್ದರಿಂದ ರಾತ್ರಿ ಕಾಲದಲ್ಲಿ ಅವರ ಶಕ್ತಿ ಭಾರಿ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಅವನು ಬಂದ. ಯುದ್ಧ್ವಾ ಪ್ರಗೃಹ್ಯೈನಮಥೋ ನಿಪಾತ್ಯ ಘಟೋತ್ಕಚೋ ಭೂಮಿತಲೇಶಿನಾಸ್ಯ ಉತ್ಕೃತ್ಯ ಶೀರ್ಷಂತು ಸುಯೋಧೆ ನಿಕ್ಷಿಪತ್ ವಿಷೇದುರತ್ರ ಅಖಿಲ ಭೂಮಿಪಾಲಾಃ. ಯುದ್ಧ್ವಾ ಪ್ರಗೃಹ್ಯ ಏನಂ ಅಥೋ ನಿಪಾತ್ಯ ಘಟೋತ್ಕಚಃ ಭೂಮಿತಲೆ ಅಸಿನಾ ಅಸ್ಯ ಉತ್ಕೃತ್ಯ ಶೀರ್ಷಂ ತು ಸುಯೋಧನೆ ಅಕ್ಷಿಪತ್ ವಿಷೇದುಃ ಅತ್ರ ಅಖಿಲ ಭೂಮಿಪಾಲಾಃ. ಯುದ್ಧ್ವಾ ಪ್ರಗೃಹ್ಯ, ಬಹಳ ಹೊತ್ತು ಯುದ್ಧ ಮಾಡಿ ಘಟೋತ್ಕಚ ಪ್ರಗೃಹ್ಯ ಏನಂ, ಅವನು ಹಿಡಿದ. ನಿಪಾತ್ಯ ಕೆಳಗೆ ಬೀಳಿಸಿದ. ಯಾರು? ಘಟೋತ್ಕಚ. ಘಟೋತ್ಕಚ
ಯುದ್ಧ್ವಾ ಏನಂ ಪ್ರಗೃಹ್ಯ ನಿಪಾತ್ಯ ಕೆಳಗೆ ಬಿಡಿಸಿ, ಎಲ್ಲಿ ಭೂಮಿ ತಲೆ, ಭೂಮಿ ಮೇಲೆ ಬಿಡಿಸಿಬಿಟ್ಟು ಹಸಿನ ಖಡ್ಗ ತಗೊಂಡು ಅಸ್ಯ ಅವನ ಶೀರ್ಷಂ ತಲೆಯನ್ನು ಉತ್ಕೃತ್ಯ ಕತ್ತರಿಸಿಬಿಟ್ಟು, ಅಷ್ಟೇ ಸುಮ್ಮನಾಗಲಿಲ್ಲ, ಸುಯೋಧನೆ ಕ್ಷಿಪತ್ತ ತಲೆ ತಗೊಂಡು ದುರ್ಯೋಧನ ಮೇಲೆ ಎಸ್ದ, ತಲೆ ತಗೊಂಡು ರಸೀದಿ ಕೊಟ್ಟ, ರಿಸಿಪ್ಟ್ ಕೊಟ್ಟ ಹೀಗೆ ಶೇದುಹು ಅತ್ರ ಅಖಿಲ ಭೂಮಿಪಾಲಾಹ, ಎಲ್ಲ ರಾಜರಿಗೂ ಭಾರಿ ಸಂಕಟ ಆಗೋಯ್ತು, ಎಂಥ ಪರಾಕ್ರಮ ಇವನು ಅಂತೇಳಿ. ಅಲ್ಲಿ ಅಷ್ಟು ಲೀಲಾಜಾಲಕ್ಕೊಂದು ತಲೆ ತೊಗೊಂಡು ದುರ್ಯೋಧನ ಕಡೆ ಎಸಿಬೇಕಾದ್ರೆ ಅದು ಸಾಮರ್ಥ್ಯವನ್ನು ತೋರಿಸುತ್ತೆ ಅಂಥೇಳಿ ಅವರಿಗೆಲ್ಲ ಭಾರಿ ದುಃಖ ಆಯಿತು. ಯಾರಿಗೆ? ಕೌರವರ ಕಡೆಯ ರಾಜರುಗಳಿಗೆಲ್ಲ. ಅಲಾಯುಧೋ ಅಥ ಅಗಮದುಗ್ರವೀರ್ಯ ಅಲಾಯುಧೋಥಾಗಮದುಗ್ರವೀರ್ಯೋ ನರಾಶರಸ್ತಂಚ ತಂ ಸ ಘಟೋತ್ಕಚೋಭ್ಯಯಾತ್ ಯುದ್ಧ್ವಾ ಮುಹೂರ್ತಂ ಸತು ತೇನ ಭೂಮೌ ನಿಪಾತ್ಯತೆ ತಂ ಯಜ್ಞ ಪಶುಂ ಚಕಾರ. ಅಲಾಯುಧ ಇನ್ನೊಬ್ಬ ಅಲಂಬಲ ಅಲಾಯುಧ ಉದಗ್ರವೀರ್ಯ ಆಗಮತ್ ಯುದ್ಧಕ್ಕೆ ಹೊರಟ. ಉಗ್ರವೀರ್ಯ ವರಾಶನ ನರಾಶನಃ ಎಲ್ಲ ನರಭಕ್ಷಕರವರೆಲ್ಲ ಕೂಡ. ತಂ ಸಹ ಇವರೆಲ್ಲ ಯಾತಕ್ಕೊಂದರು ಅಂದರೆ ಲೋಕಕಂಟಕರು, ಕೊಲ್ಲೇಬೇಕಾಗಿತ್ತು. ವಿನಾಶಾಯ ಚ ದುಷ್ಕೃತಾಂ ಅನ್ನೋದು ಕದೆ ಉತ್ತರ. ಘಟೋತ್ಕಚೋ ಅಭ್ಯಯಾತ್ ಯುದ್ಧ್ವಾ ಮುಹೂರ್ತಂ ಸತು ತೇನ ಭೂಮೌ. ಒಂದು ಮುಹೂರ್ತ ಕಾಲ ಅವನ ಜೊತೆಗೆ ಯುದ್ಧ. ಮುಹೂರ್ತ ಶಬ್ದಕ್ಕೆ ಎರಡರ್ಥ, ಒಂದು 2 ಗಡಿಗೆ ಅಂತ ಒಂದು ಅರ್ಥ, ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಒಂದು ನಿಮಿಷ ಬಂದೇಳಿದೆ 60 ಸೆಕೆಂಡ್ ಅಂತ ಆಗಬೇಕಾಗಿಲ್ಲ, ಬೇಗ ಬರ್ತೀನಿ ಅಂತ ಅಷ್ಟೇ ಅರ್ಥ. ಅಥಾಶ್ಯ ಶಿರ ಉತ್ಕೃತ್ಯ ಸತು ತೇನ ಭೂಮೌ, ಬಹಳಷ್ಟು ಯುದ್ಧ ಮಾಡಿಬಿಟ್ಟು ಮುಹೂರ್ತ ಕಾಲ ಯುದ್ಧ ಮಾಡಿ ನಿಪಾತ್ಯ ಭೂಮೌ ಅವನನ್ನು ಕೆಳಗೆ ಬಿಡಿಸಿ ತಮ್ಮ ಯಜ್ಞಪಶುಂ ಚಕಾರ, ಯಜ್ಞವನ್ನು ಪಶುವನ್ನಾಗಿ ಮಾಡಿದ, ಯಜ್ಞಪಶುವನ್ನಾಗಿ ಮಾಡಿದ ಅನ್ನೋ ಮಾತಿನಿಂದ ಘಟೋತ್ಕಚ ಆ ಯುದ್ಧವನ್ನು ಯಜ್ಞ ಅಂತ ಭಾವಿಸಿ ಮಾಡಿದ್ದೆ ಹೊರತು ಕೇವಲ ಇದಲ್ಲ, ರಣಯಜ್ಞ ಅಂತ ಕರೀತಾರೆ. ರಣಯಜ್ಞವನ್ನು ಮಾಡಿದ. ಅಥಾಸ್ಯ ಶಿರ ಉತ್ಕೃತ್ಯ ಕ್ರೋಧಾತ್ ದುರ್ಯೋಧನೋರಸಿ ಚಿಕ್ಷೇಪತೇನ ಸಂಭ್ರಾಂತಾ ಸರ್ವೇ ದುರ್ಯೋಧನಾದಯಃ. ಹಾಗೆ ಮಾಡಿದೆ ಮತ್ತೆ. ಅಥಾಸ್ಯ ಶಿರಃ ಉತ್ಕೃತ್ಯ, ಒಂದು ಖಡ್ಗ ತೊಗೊಂಡು ತಲೆ ಕತ್ತರಿಸಿ ಅವನ ತಲೆ ಕೊಡೋದು. ಕ್ರೋಧಾತ್ ಭಾರಿ ಸಿಟ್ಟಿನಿಂದ ದುರ್ಯೋಧನೋರಸಿ ಎದೆಯ ಮೇಲೆ ಚಿಕ್ಷೇಪ ಎಸ್ತ ಅಲ್ಲಿಂದ. ಅಲ್ಲಿ ಮೊದಲು ಅವನ ಹತ್ರ ಹಾಕಿದ್ದ, ಈಗ ಅವನು ಎದೆಗೆ ಹೋದ. ಯಾವುದರಿಂದ? ತಲೆಯಿಂದ. ಎಲ್ಲಿದೆ? ಉತ್ಕೃತ್ಯ ಎರಡು ಅರ್ಥ ಒಂದು. ಉದ್ಧೃತ್ಯ ಅಂದರೆ ಮೇಲಕ್ಕೆ ಎತ್ತಿ ಅಂತ ಅರ್ಥ, ಉತ್ಕೃತ್ಯ ಕತ್ತರಿಸಿ ಮೇಲಕ್ಕೆ ಕತ್ತರಿಸಿದ ಅಂತ ಅಷ್ಟೇ ಅರ್ಥ. ಎರಡು ಸರಿನೇ. ಹಾಂ, ಅದು ಸೂಕ್ತ ಅಂದರೆ ಎರಡು ಅರ್ಥ. ಅಲ್ಲಿ ಉತ್ಕೃತ್ಯ ಅಂಡರ್ಸ್ಟುಡ್ ಅಷ್ಟೇ. ಕೆಲವು ಪದಗಳಿಗೆ ಆ ಪದ ನೋಡ್ಕೊಂಡು ಹಿಂದಿನ ಮುಂದಿನ ಅರ್ಥನ ಹೊತ್ತೊಳಗೆ ಬರುತ್ತೆ. ಕ್ರೋಧಾತ್ ದುರ್ಯೋಧನೋರಸಿ, ದುರ್ಯೋಧನನ ಎದೆ ಮೇಲೆ ಹೊಡೆದ. ಅವನಿಗೆ ಒಂದು ಕಡೆ ನೋವು, ಇನ್ನೊಂದು ಕಡೆ ಅವನ ಸತ್ತು ನೋವು, ಎರಡೆರಡು. ಅವನು ಸತ್ತಿದ್ದೊಂದು ಕಡೆ, ಪೇಟು ಬಿದ್ದಿದ್ದೊಂದು ಕಡೆ. ಅವನೇ ರಾಕ್ಷಸ ತಲೆ, ಅದು ಭಾರಿ ಗಟ್ಟಿ ತಲೆ. ಅದು ಗಟ್ಟಿ ತಲೆ, ಒಂದು ಕಲ್ಲು ಬಿತ್ತು. ಆ ಕಲ್ಲು ಬಿದ್ದರೂ ಆ ತಲೆ ಗಟ್ಟಿ ಒಡೆಯೋದಿಲ್ಲ ತಲೆ, ಅಷ್ಟ ಗಟ್ಟಿ ತಲೆ. ದೊಡ್ಡ ಭಾರಿ ಬಲಿಷ್ಠ ಹಿಡ್ಕೊಂಡ, ಎಸ್ತ ವೇಗ ಬೇರೆ ಸೇರಿಕೊಂಡು ಅಷ್ಟು ಸೇರಿ ದುರ್ಯೋಧನನಿಗೆ ಜೋರಾಗೆ ಪೆಟ್ಟು ಬಿತ್ತು, ಮನಸ್ಸಿಗೂ ಪೆಟ್ಟು ಬಿತ್ತು. ಚಿಕ್ಷೇಪ ತೇನ ಸಂಭ್ರಾಂತ. ಏನ ಎಲ್ಲಿದೆ ಮಂತ್ರ ಅಂತ? ಇಲ್ಲ ಎಸಿಬೇಕಾದ್ರೆ ಕಲ್ಲು ಎಸಿಬೇಕಾದ್ರೆ ಮಂತ್ರ ಯಾಕೆ ಹಾಕ್ಬೇಕು? ಬೇಕಿಲ್ಲ. ಅಸ್ತ್ರಕ್ಕೆ ಮಂತ್ರಿಸ್ಬೇಕು. ಅಸ್ತ್ರ ಬಿಡಲಿಲ್ಲ ಆತ, ತಲೆನೇ ಎತ್ತೆಸದ. ಗಟ್ಟಿ ತಲೆ ಆದ್ದರಿಂದ ಪೇಟು ಬಿತ್ತು, ನೋವು ಆಯಿತು ಅವನಿಗೆ. ಯಾರೋ ಬರ್ತಾರೆ ಅಂತ ಕಾಯ್ತಿದ್ರು, ತಲೆ ಬಂದರೆ ಏನೋ ಅರ್ಥ? ಸತ್ತೋಗಿದ್ದಾರೆ ಅಂತ ಅರ್ಥ. ಅಷ್ಟೇ, ಆ ಥರ ಆಯ್ತು. ದುರ್ಯೋಧನ ಆ ಸಂಕಟ ಆಯ್ತು. ಆಯ್ತಾ? ಈ ಬರಬಲದಲ್ಲಿ ಯಾರು ಇರೋದೇ ಇಲ್ಲ, ಗೊತ್ತಾಯ್ತಾ? ಗೌರ್ಮೆಂಟ್ ಸರ್ವೆಂಟ್ ಅಪಾಯಿಂಟೆಡ್ ಅಂತ ಹಾಗೆ ಬರಬಲ ಇಲ್ದವರೆ ಕಾಲಕ್ಕೆ ಇಲ್ಲೇ ಇಲ್ಲ. ಅದಕ್ಕೆ ಅದು ಸೊಕ್ಕ ಅವರಿಗೆ. ಯಾರೋ ಭಾರಿ ಬಿಗ್ತಾನೆ, ಏನೋ ಸಪೋರ್ಟ್ ಇದೆ ಅಂತ ಅರ್ಥ ಅವರಿಗೆ. ಒಳ್ಳೆಯವರಾದ್ರೆ ಅಡ್ವಾಂಟೇಜ್ ತೊಗೋತಾರೆ, ಅವರು ಅಡ್ವಾಂಟೇಜ್ ತೊಗೋತಾರೆ, ಅಷ್ಟೇ ವ್ಯತ್ಯಾಸ. ಅದೇ ಹೇಳ್ತಿರೋದು. ಮತ್ತು ಅವರೆಲ್ಲ ಯಾವ್ದು ಇಟ್ಕೊಳ್ಳೋದು, ಅಸ್ತ್ರ ಬಲ, ಈ ಬಲ, ತಮ್ಮ ದೇಹದ ಬಲ, ವರಬಲ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ದುರ್ಯೋಧನ ಸಪೋರ್ಟ್ ಅದೇ ವರ ಇದ್ದಾಗ ಲೆಕ್ಕ. ಏನ ಹೌದು. ಬೇಟ್ರೆ ಒಳಗೆ ಬರ್ತಾನೆ. ಈಗ ಅವನಿಗೇನು ಧೈರ್ಯ ಏನಿದೆ ಅವನಿಂದೆ?
ಸರ್ಕಾರ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಆಗಿದೆ, ಅದಕ್ಕೆ ಅವ್ನು ಧೈರ್ಯವಾಗಿ ಬರ್ತಾರೆ. ಮತ್ತು ಮಾಡ್ಕೊಂಡು ಹೊರಡು ಅವ್ನ ಕೆಲಸ ಮುಗಿತು ಹೊರಟುಬಿಡ್ತಾರೆ ಅಷ್ಟೇ. ಉಳಿದವ್ರು ಎಂಟ್ರಾಗಕ್ಕೆ ಬರಲ್ಲ ಆ ರೀತಿ. ಸೀದಾ ಮೀಟ್ರ್ ಬಿಡ್ತೆ ಓಪನ್ ಮಾಡ್ತಾನೆ ಅವನು ತೆಗೆದುಬಿಟ್ಟು ಮೀಟರ್ ರೀಡಿಂಗೋಸ್ಕರ. ಉಳಿದವ್ರು ಆ ರೀತಿ ಮುಟ್ಲಕ್ಕೆ ಬರೋಲ್ಲ, ಯಾರು ಬೈತಾರಾಗ ಅಫೆನ್ಸ್ ಅದು. ಮತ್ತೊಬ್ಬ ಬಿಟ್ಟರೆ ಕಂಪ್ಲೇಂಟ್ ಕೊಡ್ತಾರೆ, ಇವ್ರು ಬಿಟ್ಟಿದ್ರೆ ಕೊಡೋದಿಲ್ಲ. ಅದಕ್ಕೆ ಡಿಪಾರ್ಟ್ಮೆಂಟ್ ಸಪೋರ್ಟ್ ಇದೆ ಅವರಿಗೆ, ಬಂದಿರೋದು ರೆಪ್ರೆಸೆಂಟೇಟಿವ್ ಆಗಿ ಬಂದಿರೋದ್ರಿಂದ ಅವ್ರಿಗೆ ಶಕ್ತಿ ಇದೆ. ದುರ್ಯೋಧನ ರೆಪ್ರೆಸೆಂಟೇಟಿವ್ ಅವರು, ದುರ್ಯೋಧನ ಬ್ರಹ್ಮದೇವರ ವರ, ಇವ್ರಿಗೆ ಸ್ವತಃ ಕಲಿ ಬೇರೆ ಜೊತೆಗೆ ದುರ್ಯೋಧನ ಏನೋ ಸರಿ. ಅಲಂಬುಸ ಮತ್ತು ಅಲಂಬಲ ಅಲಂಬಲ ಹೋದಾಗಲಿ ಅಲಾಯುಧ 3 ಜನ ಏನೋ ಸಂಬಂಧ ಇದೆ. ಸಂಬಂಧ ಇದೆ, ಅವರ ಸಂಬಂಧಿಗಳೇ. ರಾಕ್ಷಸ ಸಂಬಂಧ ಬದಲನೇದು, ವೈಷ್ಣವ ಸಂಬಂಧ ಹಾಗೆ ಉಳಿ ಸಂಬಂಧಗಳಲ್ಲಿ ಇದ್ದಿದ್ದು ಹೇಳ್ತಾರೆ ಅದನ್ನೆಲ್ಲ. ಯುದ್ಧ ಹಾಂ ಹಾಂ ಏನು ಮಾಡ್ದೆ? ಹೌದು ಹೌದು, ಇಲ್ಲ ಘಟೋತ್ಕಚ ಅದು ಅರ್ಜುನ ಕೇಸ್ ಆಗಿತ್ತು ಅಂದರೆ ಎಲ್ಲೋ ಇದ್ದಾನೆ ಗೊತ್ತೇ ಇಲ್ಲ ತೆಲಿತಾನೆ ಅಂಥೇಳಿ ಅವನ ಕೈಲಿ ಬೀಳಬೇಕು. ಅದಕ್ಕೆ ಮಂತ್ರ ಹಾಕಬೇಕಾಯ್ತು. ಮಂತ್ರ ಎಲ್ಲಿದೆಯೋ ಅಲ್ಲಿ ಬೀಳಲಿ ಅಂತ ಹಾಕಿದೆ. ಈಗ ಅಡ್ರೆಸ್ ಬರೆಯೋದು ಯಾರಿಗೆ? ದೂರ ಇದ್ದವರಿಗೆ. ಎದುರಿಗಿದ್ದವನಿಗೆ ಕೈಲೇ ಕೊಡ್ತಾರೆ. ಇನ್ನು ಎದುರಿಗೆ ಇದ್ದ ತೊಗೊಂಡು ಎಸ್ತ ಅಷ್ಟೇ. ಅಲ್ಲಿ ಪೆಟ್ಟು ಬೀಳೋದಲ್ಲ, ಕೆಳಗೆ ಬಿದ್ದರೆ ಒಂದು ಹಮ ಹೋದಾಗ ಲೆಕ್ಕ ಬ್ಲಾಸ್ಟ್ ಆಗೋದು. ಇದು ಇನ್ನು ಪೆಟ್ಟು ಬೀಳೋದು, ನೋವಾಗ ಸತ್ತ ಅಂತೇಳಿ ಅವನಿಗೆ ಗಣ್ಣಾರೆ ಕಾಣಬೇಕು ಎದುರಿಗೆ. ಅಷ್ಟು ಜನದ ಎದುರಿಗೆ ಒಬ್ಬೊಬ್ಬರಲ್ಲೇ ಅಲ್ಲಿ ಎಂಟೈರ್ ಬೆಟಾಲಿಯನ್ನೇ ಇದೆ. ಅದ್ರ ಮುಂದೆ ಘಟೋತ್ಕಚ ಇಷ್ಟು ಬಲ ತೋರಿಸ್ತಾರೆ ಅಂದರೆ ಭಾರಿ ದುಃಖ ಆಯಿತು ಅವರಿಗೆ. ಸಂಭ್ರಾಂತಾ ಸರ್ವೇ ದುರ್ಯೋಧನಾದಯ, ದುರ್ಯೋಧನಾದಿ ಎಲ್ಲರೂ ಕೂಡ ಸಮ್ಯಕ್ ಭ್ರಾಂತರಾದ ದಿಕ್ಕು ತೋಚಿದಂತಾದರು ಅಂತ ಅರ್ಥ. ಘಟೋತ್ಕಚ ಬಲಖ್ಯಾತ್ಯೈ ಸಮರ್ಥೇನಾಪಿ ಯೋ ರಣೆ ನಹತೋ ಭೀಮಸೇನೇನ ಹತೋ ಅಸ್ಮಿನ್ ಭೈಮಸೇನಿನ. ಈ ಇದನ್ನು ಯಾರೋ ಅವನು ಬಂದಿದ್ದು ಅಲಾಯುಧನನ್ನು ಹಿಂದೆ ಭೀಮಸೇನ ಕೊಲ್ಬೋದಾಗಿತ್ತು, ಕೊಲ್ಲಿಲ್ಲ. ಯಾಕೆಂದರೆ ತನ್ನ ಮಗನಿಗೆ ಕೀರ್ತಿ ಬರಲಿ ಅಂತ ಹೇಳಿಬಿಟ್ಟು ರಾಯರು ಏನು ಮಾಡಿದರು, ತಾವು ಋಗ್ಭಾಷ್ಯ ಟಿಪ್ಪಣಿ ಬರಿಬೇಕಾಗಿತ್ತು. ಮಕ್ಕಳು ಲಕ್ಷ್ಮೀನಾರಾಯಣ ಬರ್ಕೊಂಡು ಕೊಟ್ಬಿಟ್ರು. ನೋಡಿದರು ತಾವು ಬರೆದ್ರೆ ಗ್ರಂಥ ಉಳಿಯೋದಿಲ್ಲ ಅಂಥೇಳಿ ತಾವು ಬರೆದೇ ಅದನ್ನೇ ಉಳಿಸಿಬಿಟ್ಟು ತಾವು ಬೇರೆ ರೀತಿ ಬರೆದು. ಅದು ತಪ್ಪಲ್ಲ. ಯಾಕೆ ಒಬ್ಬ ಸಮರ್ಥನಾದ ವ್ಯಕ್ತಿ ಬರೀ ವ್ಯಾಮೋಹದಿಂದ ಧೃತರಾಷ್ಟ್ರದ ವ್ಯಾಮೋಹ ಇದ್ದರೆ ತಪ್ಪದು. ಆದರೆ ಗುಣ ಇದ್ದಲ್ಲಿ ಗೌರವ ಕೊಟ್ಟರೆ ಏನದು ದೋಷ ಆಗಲಿಲ್ಲ, ಗುಣ ಆಗುತ್ತೆ ಹೊರತು ಬೇರೆ. ಹಾಗೆ ಗುಣಕ್ಕೆ ಮಹತ್ವನೇ ಇರೋದಿಲ್ಲ. ಹಾಗಿದೆ ಘಟೋತ್ಕಚ ಬಲಖ್ಯಾತ್ಯೈ ಸರ್ವ ಸಮರ್ಥೇನಾಪಿ ಯಹ ರಣೆ, ಅತ್ಯಂತ ಸಮರ್ಥನಾದ ಭೀಮಸೇನ ಘಟೋತ್ಕಚನ ಬಲ ಜಗತ್ತಿಗೆ ಗೊತ್ತಾಗಲಿ ಅಂಥೇಳಿ ಕೊಂದಿರಲಿಲ್ಲ. ನಹತಃ ಭೀಮಸೇನೇನ ಹತೋ ಅಸ್ಮಿನ್ ಭೈಮಸೇನಿನ, ಭೀಮಸೇನಿಂದ ಸಾಯಲಿಲ್ಲ, ಭೈಮಸೇನಿಯಿಂದ ಸತ್ತ. ಭೈಮಸೇನಿ ಅಂದರೆ ಯಾರೋ? ಭೀಮಸೇನನ ಮಗ ಭೈಮಸೇನಿ. ಸೊ ಭೀಮಸೇನನ ಮಗ ಭೈಮಸೇನಿಂದ ಯಾರು ಸತ್ತರೋ? ಅಲಾಯುಧ ಸತ್ತ. ಎರಡನೇ ರಾಕ್ಷಸ, ದೊಡ್ಡ ರಾಕ್ಷಸರಲ್ಲಿ ಒಬ್ಬೆಯವರು. ಸರ್ವೇ ಸಂಚೋದಯಾಮಾಸು ಕರ್ಣಂ ಶಕ್ತಿ ವಿಮೋಕ್ಷಣೆ ಅಸ್ಮಿನ್ ಹತೆ ಹತಂ ಸರ್ವಂ ಕಿಮ್ನಃ ಪಾರ್ಥ ಕರಿಷ್ಯತಿ. ಆಗಿ ಇವರೆಲ್ಲ ಕರ್ಣನೇ ಗಂಟು ಬಿದ್ದರು ದುರ್ಯೋಧನಾದಿಗಳು. ಕರ್ಣ ಶಕ್ತಾಯುಧ ಬಿಟ್ಟುಬಿಡು ಅಂತ ಹೇಳಿದ್ರು. ಶಕ್ತಾಯುಧ ಇವನ್ನೇನು ಕೊಲ್ಲಕ್ಕೆ ಬೇರೆ ಯಾರಿಗೆ ಕಾಣಿಸ್ತಾನೇ ಇಲ್ಲ, ಶಕ್ತಾಯುಧ ಪ್ರಯೋಗ ಮಾಡೋ ಅಂತ ಹೇಳಿದರು. ಆ ಕರ್ಣ ಹೇಳಿದೆ, ನಾನು ರಿಸರ್ವ್ ಮಾಡ್ಕೊಂಡಿದ್ದೀನಿ ಯಾರನ್ನು ಕೊಲ್ಲಕ್ಕೆ? ಅರ್ಜುನಿಗೋಸ್ಕರ. ಅವಾಗ ಹೇಳಿ ಇವನಿಂದ ಬದುಕೇರೆ ಅರ್ಜುನ ಮುಂದೆ ಪ್ರಶ್ನೆ. ಈಗ ಇದೇ ಆದರೆ ಪರ್ಪಸ್ಸೇ ಸರ್ವ. ಎಷ್ಟೋ ಜನ ಕಷ್ಟಪಟ್ಟು ಮನೆ ಕಟ್ಟಿಸ್ತಾರೆ, ಸಾಲ ಜಾಸ್ತಿ ಆಗುತ್ತೆ ಮಾರಿಬಿಡ್ತಾರೆ. ಕಷ್ಟಪಟ್ಟು ಕಟ್ಸಿದ್ದೆ ಅದಕ್ಕೆ ಪ್ಲ್ಯಾನ್ ಮಾಡಿ ಏನೋ ಮಾಡಿ ಪಾಪ ಕಟ್ಸಿರ್ತಾರೆ. ಅದು ಮ್ಯಾಚ್ ಆಗಿ ಬರೀ ದುಡ್ಡು ಸಾಕಾಗೋದಿಲ್ಲ. ಇಷ್ಟ ಇರಲಿ ಬಿಡಲಿ ಮಾರಬೇಕಾಗತ್ತಾಗ, ಗೊತ್ತಾಯ್ತಾ? ಇದು ಆ ಸ್ಥಿತಿ ಬಂತೀಗ, ಕರ್ಣ ಸ್ಥಿತಿ. ಎಲ್ಲರೂ ಕೇಳ್ಕೊಂಡ್ರು, ಬಿಟ್ಟುಬಿಟ್ಟು ಅವರೇ ಕೇಳ್ಕೊಂಡ್ಬಿಟ್ರು. ಯಾರು ಕರ್ಣನಲ್ಲಿ ಶಕ್ತಾಯುಧ ಇದೆ, ಅದರಿಂದ ಅರ್ಜುನ ಕೊಲ್ಲಕ್ಕೆ ಸಾಧ್ಯ ಇದೆ ಅಂಥೇಳಿ ಭಾರಿ ನಂಬ್ಕೊಂಡಿದ್ದರೋ ಅವರೇ ಕೇಳ್ತಿದ್ದಾರೆ, ಕರ್ಣ ಶಕ್ತಾಯುಧ ಪ್ರಯೋಗ ಮಾಡಿಬಿಡು, ಇವನು ಕೊಂದು ಹಾಕಿಬಿಡು ಅಂತೇಳಿ. ಸರ್ವೇ ಸಂಚೋದಯಾಮಾಸು, ಬರೀ ಸಂಚೋದಯ ಮತ್ತೆ ಮತ್ತೆ ಕೇಳ್ಕೊಂಡ್ರು ಅಂತ ಅರ್ಥ. ಕರ್ಣಂ ಶಕ್ತಿ ವಿಮೋಕ್ಷಣೆ, ಆ ಶಕ್ತಾಯುಧವನ್ನು ಬಿಟ್ಟುಬಿಡು ಅಂತ ಕೇಳ್ಕೊಂಡಾಗ ಅಸ್ಮಿನ್ ಹತೆ ಹತಂ ಸರ್ವಂ, ಸದ್ಯ ಇವನು ಕೊಂದು ನಾವೆಲ್ಲ ಬದುಕ್ತೀವಿ. ಇಲ್ಲದೆ ಹೋದರೆ ಕಿಮ್ನಃ ಪಾರ್ಥ ಕರಿಷ್ಯತಿ, ಮುಂದೆ ಅರ್ಜುನ ಮಾಡೋದೇನು ಬಂತು, ಇವನೇ ಕೊಂದು ಹಾಕಿಬಿಡ್ತಾನೆ ನಮ್ಮನ್ನು. ಇವನು ಕೊಂದು ಹಾಕಿದರೆ ಏನು ಯೋಚನೆ ಇಲ್ಲ. ನನಗೆ ಅನಿಸ್ತೀವಿ ಅರ್ಜುನಿಗಿಂತ ಇವನೇ ಡೇಂಜರಸ್ ಅಂತ ಕಾಣುತ್ತೆ ಅಂತ ತಿಳ್ಕೊಂಡ್ಬಿಟ್ರು ಅವ್ರು. ಕಿಮ್ನಃ ಪಾರ್ಥ ಕರಿಷ್ಯತಿ, ಇವನು ಕೊಂದು ಹಾಕಿಬಿಟ್ರೆ ಅರ್ಜುನನಿಂದ ಹೇಗೋ ಮ್ಯಾನೇಜ್ ಮಾಡ್ಬೋದು, ಇವನು ಮಾಡೋದಕ್ಕಾಗಲ್ಲ ಅಂತ ತಿಳ್ಕೊಂಡ್ರು. ಇಂಥ ಸ್ಥಿತಿ ಬಂತು. ಏವಂ ಸಂಚೋದ್ಯಮಾನಃ ಸಹ ಧಾರ್ತರಾಷ್ಟ್ರೈ ಪುನಃ ಪುನಃ ಹೈಡಿಂಬೇನ ಅದ್ಯಮಾನಸ್ಮಾನಯಿಸ್ತು ಸ್ವಯಂಚ ಭೃಶಪೀಡಿತಃ ಆದತ್ತಶಕ್ತಿಂ ವಿಪುಲಾಂ ಪಾಕಶಾಸನ ಸಮ್ಮತಾಂ. ಏವಂ ಸಂಚೋದ್ಯಮಾನಃ ಸಹ ಧಾರ್ತರಾಷ್ಟ್ರೈ ಪುನಃ ಪುನಃ ಹೈಡಿಂಬೇನ ಅರ್ಧ್ಯಮಾನೈ ತು
ಸ್ವಯಂ ಚ ಭೃಶಪೀಡಿತಃ ಆದತ್ತ ಶಕ್ತಿಂ ವಿಪುಲಾಂ ಪಾಕಶಾಸನ ಸಮ್ಮತಾಂ ಏವಂ ಸಂಚೋದ್ಯಮಾನಃ ಸಹ ಹೀಗೆ ಧಾರ್ತರಾಷ್ಟ್ರೈ ಪುನಃ ಪುನಃ ಸಂಚೋದ್ಯಮಾನಃ ಸಹ ಆ ದುರ್ಯೋಧನಾದಿಗಳಿಂದ ಮತ್ತೆ ಮತ್ತೆ ಕೇಳಿಕೊಳ್ಳಲ್ಪಟ್ಟಂತಹ ಕರ್ಣ ಹೈಡಿಂಬೇನ ಅರ್ಧ್ಯಮಾನಯಿಸ್ತು. ಹೈಡಿಂಬ ಘಟೋತ್ಕಚ ಅವರಿಂದ ಪೀಡಿತರಾದ ಅವರೆಲ್ಲರಿಂದ ಮತ್ತೆ ಮತ್ತೆ ಕೇಳಿಕೊಳ್ಳಲ್ಪಟ್ಟ ಕರ್ಣ ಸ್ವಯಂಚ ಭೃಶ ಪೀಡಿತ ಕರ್ಣನಿಗೂ ಭಾರಿ ಪೆಟ್ಟು ಹಾಕಿದ್ದವನು. ತನಗೂ ಅನಿಸ್ತು ಬಿಟ್ಬಿಡೋದೇ ವಾಸಿ ಆ ಸ್ಥಿತಿ ಬಂದುಬಿಟ್ಟ ಕರ್ಣ. ಕೃಷ್ಣನ ಪ್ಲಾನ್ ಇದ್ದಿದ್ದೇ ಹಾಗೆ, ಅವ್ರಿಗೆ ಮಾಡಬೇಕು, ಕರ್ಣನಿಗೂ ಅನಿಸ್ಬೇಕು, ಶಕ್ತಿಯಾದ ಹೋಗಿಬಿಡ್ಬೇಕು. ಈಗ ಅರ್ಜುನ ಸೇಫ್ ಆಗ್ತಾನೆ, ಇಲ್ಲದ ಹೋದರೆ ಅರ್ಜುನಿಗೆ ಅಪಾಯ ಇದೆ ಅಂತ ತಿಳ್ಕೊಂಡು ಪುನಃ ಪುನಃ ಹೈಡಿಂಬೇನ ಅದ್ಯಮಾನಯಿಸ್ತು ಸ್ವಯಂಚ ಭೃಶಪೀಡಿತ ಆದತ್ತ ಶಕ್ತಿಂ ವಿಪುಲಾಂ ಪಾಕಶಾಸನ ಸಮ್ಮತಾಂ. ಯಾರಿಗೆ ಈ ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ಎಲ್ಲರ ಮನಸ್ಸು ಯಾವ ಕಾಲಕ್ಕೂ ಪ್ರತಿಕ್ಷಣದಲ್ಲೂ ಮಾಡ್ತಿರೋದು ಯಾರು? ಕೃಷ್ಣನೇ. ಮತ್ತೆ ಮತ್ತೆ ಕೇಳಲೇಬೇಕಾಗಿಲ್ಲ ಅದನ್ನು. ಇವು ಅಂತಃ ಪ್ರವಿಶ್ಯ ಆದತ್ತ ಶಕ್ತಿಂ ವಿಪುಲಾಂ, ದೊಡ್ಡ ಶಕ್ತಾಯುಧ, ಪಾಕಶಾಸನ ಸಮ್ಮತಾಂ, ಇಂದ್ರದೇವರು ಕೊಟ್ಟಿದ್ದ ತಗೊಂಡದನ್ನು ಹಿಡ್ಕೊಂಡ. ತಾಂ ಅಂಬರಸ್ಥಾಯ ಘಟೋತ್ಕಚಾಯ ಶೈಲೋಪಮಾಯ ಅತುಲ ವಿಕ್ರಮಾಯ ಚಿಕ್ಷೇಪ ಮೃತ್ಯೋ ರಸನೋಪಮಾನಂ ಪ್ರಕಾಶಯಂತೀಂ ಪ್ರದಿಶೋ ದಿಶಶ್ಚ. ತಾಂ ಅಂಬರಸ್ಥಾಯ ಘಟೋತ್ಕಚಾಯ ಶೈಲೋಪಮಾನಾಯ ಅತುಲ ವಿಕ್ರಮಾಯ, ಎಷ್ಟಿದೆ ನೋಡಿ. ಅಂಬರಸ್ಥಾಯ ಘಟೋತ್ಕಚಾಯ ಶೈಲೋಪಮಾಯ ಅತುಲ ವಿಕ್ರಮಾಯ ಚಿಕ್ಷೇಪ, ಎಸ್ತ ಅದರ ಅದಕ್ಕೆ ಎಸ್ಕೊಂಡು ಹೀಗೆ ಎಸಿಬೇಕಾದ್ರೆ ಎಸ್ತ ಚಿಕ್ಷೇಪ ಅಂತ ಅದಕ್ಕೆ ಎಸ್ದ ಅಂತ ಕ್ಷೇಪ ಎಸ್ತ ಅಲ್ಲ, ಅಪ್ಪಳವನ್ನೇ ಎಸೆದ. ಮೃತ್ಯ ಮೃತ್ಯೋ ರಸನೋಪಮಾಂ ಅಲಂ, ಮೃತ್ಯೋ ರಸನೋಪಮಾಂ ಹೇಗಿತ್ತಂದರೆ ಮೃತ್ಯುವಿನ ನಾಲಿಗೆ ಇದ್ದಾಗಿತ್ತು ಅಂತ ಹೇಳ್ತಾರೆ. ಮೃತ್ಯುವಿನ ನಾಲಿಗೆ ಅಂದ್ರೇನು? ತಿನ್ಬೇಕಾದ್ರೆ ನಾಲಿಗೆ ಚಾಚ್ತಾರೆ, ಅದಕ್ಕೋಸ್ಕರ ಮೃತ್ಯುವಿನ ನಾಲಿಗೆ ಚಾಚಿತ್ತು ಅಂತ ಅರ್ಥ. ಅದು ಹೀಗೆ ಬಂದರೆ ಶಕ್ತಿ ಆಗಿದೆ, ನಾಲಿಗೆ ತಗೊಂಡು ಬಂದು ಮೃತ್ಯು ದೇವತೆ ನಾಲಿಗೆ ತೆಗೆದ ಹಾಗೆ ತಿಂದಾಕಿಬಿಡ್ತಾಳೆ ಗ್ಯಾರಂಟಿಯಲ್ಲಿ. ಏನು ಪ್ರಯೋಗ ಮಾಡೋದು? ಈಗ ಎಸ್ತ್ರ ಆಯ್ತು ಅಷ್ಟೇ, ಅದನ್ನು ಎಸೆಯೋದಷ್ಟೇ. ಈ ಕೋಲನ್ನು ಯಾವುದ್ರಲ್ಲಿ ಪ್ರಯೋಗ ಮಾಡೋದು? ಕೋಲು ತೊಗೊಂಡು ಎಸಿತಾರೆ, ಬಂದಾಗ ಜೋರ ಹೊಡಿತಾರೆ, ಆ ಥರ. ಕಳ್ಳ ಬಂದ ಓಡೋಗ್ತಿರ್ತಾನೆ, ಎಸಿತಾನೆ, ಹಿಡಿಯೋತ್ತು ಮುಂದೆ ಹೋಗಿರ್ತಾನೆ, ಎಸ್ತ ಬೀಳುತ್ತೆ ಬಿಡ್ತಾನೆ ಅವನು. ಎಸೆಯೋದು ಕೆಲವೊಂದು ಕಲ್ಲನ್ನು ಏನು ಮಾಡಬೇಕು, ಅದನ್ನೀಗ ಎಸಿತಾರೆ. ಬಂಡೆ ಆ ಶಕ್ತಿಯಾಯುಧನ ಏನು ಕೊಟ್ಟಿರ್ತಾರೆ ಅದೇ ಮಂತ್ರ, ಕೆಲವುಗಳು ಅವೇ ಮಂತ್ರ ಕೊಟ್ಟಿದ್ದರೆ ಮಂತ್ರಾಕ್ಷಿ ಮತ್ತೆ ಮಂತ್ರಿಸಿ ಹೋಗಬೇಕಾಗಿಲ್ಲ. ಯಾತಕ್ಕೆ? ಮಂತ್ರಿಸೇ ಕೊಟ್ಟಿದ್ದು, ನಾವು ಮಂತ್ರಿಸ್ಕೊಂಡ್ರೆ ಏನಾಯ್ತು? ಈಗ ಅದು ಮಂತ್ರ ಕಡಿಮೆ, ನಾವು ಜಾಸ್ತಿ ಮಾಡ್ಕೊಂಡಿದ್ದು ಕಳ್ತೀವಿ. ನಮಗಿಂತ ಜಾಸ್ತಿ ಮಂತ್ರಿಸಿ ಅಲ್ಲಿರೋದ್ರಿಂದ ಅವ್ರು ಕೊಟ್ಟರೆ ಸಾಕು, ಮಂತ್ರಿಸ್ತಾರೆ ಬಿಡ್ತಾರೆ, ಕೇಳೋಕ್ಕಾಗಿಲ್ಲ. ಶಕ್ತಿ ಕೈಯೇ ಏನದು? ಮಂತ್ರ ಹೇಳಿ ಜಪ ಮಾಡಿದ ಕೈಗಳು, ದೇವರು ಮುಟ್ಟಿದ ಕೈಗಳಾದ್ದರಿಂದ ಶಕ್ತಿ ಇದ್ಬಿಡುತ್ತಾಗಲೇ ಅದರಲ್ಲಿ. ಸೈನ್ ಮಾಡ್ತಾನೆ, ಏನು ಮಂತ್ರ ಹೇಳಿ ಸೈನ್ ಮಾಡಬೇಕಾಗಿಲ್ಲ, ಏನು ಮಾಡಿದ್ರೆ ಸಾಕು, ಸೀಲ್ ಹಾಕಿದ್ರೆ ಸೈನ್ ಮಾಡಿದ್ರೆ ಬಿಡೋದಾಯ್ತು ಅಷ್ಟೇ. ಏನು ಬೇಕಿಲ್ಲ. ಕೆಲವ್ರಿಗೆ ಬೇಕು, ಕೆಲವ್ರಿಗೆ ಬೇಕಿಲ್ಲ. ಮಂತ್ರಾಕ್ಷತೆ ಅಂತ ಕರೆದ ಮೇಲೆ ಮತ್ತೆ ಮಂತ್ರ ಹಾಕೋದಾಗ ಅರ್ಥ ಇಲ್ಲ. ಇಂದ್ರದೇವರು ಕೊಟ್ಟಿದ್ರು, ಆದ್ದರಿಂದ ಅದೇ ಕೊಟ್ಟರೆ ಮಂತ್ರಿಸಿಕೊಟ್ಟಾಗ ಲೆಕ್ಕ ಅವನ. ನಿರ್ಭಿನ್ನ ವಕ್ಷಾಹ ಚಿಕ್ಷೇಪ ಮೃತ್ಯೋ ರಸನೋಪಮಾಂ ಅಲಂ ಪ್ರಕಾಶೇ ಫಳ 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 ಹೊಡಿತಾ ಇದೆ. ಅದು ಡಿವೈನ್ ಅಲ್ಲ, ಡಿವೈನ್ ಗೂಡ್ಸಿರುತ್ತೆ, ಆ ಕ್ವಾಲಿಟಿನೇ ಬೇರೆ, ಗೊತ್ತಾಯ್ತಾ? ತಂದಿರ್ತಾರಲ್ಲ, ಫಿನಿಶಿಂಗ್ ನೋಡಿದ ತಕ್ಷಣ ಅನಿಸುತ್ತೆ ಇದು ನಮ್ಮದಲ್ಲ, ನಮ್ಮ ದೇಶದ್ದಲ್ಲ, ನೋಡಿದ ತಕ್ಷಣ ಅನಿಸ್ಬಿಡುತ್ತೆ. ಆ ಥರ ಫಿನಿಷ್ ಮಾಡಿರ್ತಾರೆ. ಅದಕ್ಕಾಗಿ ಪ್ರಕಾಶಯಂತಿ ಪ್ರದಿಶೋ ದಿಶಶ್ಚ, ದಿಕ್ಕು ವಿದಿಕ್ಕುಗಳನ್ನೆಲ್ಲ ಬೆಳಗ್ತಾ ಇತ್ತು ಅಂದರೆ ಜಗ್ಗದ ಎಲ್ಲ ಕಡೆ ಬೆಳಕು ಬರ್ತಾಯಿದೆ. ಅದು ಶಕ್ತಿಯಾಯುಧದ ವೈಶಿಷ್ಟ್ಯ. ಪ್ರದಿಶೋ ದಿಶಶ್ಚ ನಿರ್ಭಿನ್ನ ವಕ್ಷಾಹ ಸತಯಾಪಪಾತ ವಿಚೂರ್ಣಯನ್ ಶತ್ರುಬಲಂ ಹತೋಪಿ ತಸ್ಮಿನ್ ಹತೆ ಜಹೃಷರ್ಧಾರ್ತರಾಷ್ಟ್ರಾಹ ಉಚ್ಚುಕೃಷರ್ದುಧುವೃಚ್ಚ ಅಂಬರಾಣಿ. ನಿರ್ಭಿನ್ನ ವಕ್ಷಾಹ ಸಹ ತಥಾ ಪಪಾತ ವಿಚೂರ್ಣಯನ್ ಶತ್ರುಬಲಂ ಹತಃ ಅಪಿ ತಸ್ಮಿನ್ ಹತೆ ಜಹೃಷುಃ ಧಾರ್ತರಾಷ್ಟ್ರಾಃ ಉಚ್ಚುಕೃಷುಃ ದುಧುಭುಃ ಚ ಅಂಬರಾಣಿ. ನಿರ್ಭಿನ್ನ ವಕ್ಷ ಸೀದಾ ಎದೆ ಸೆಳ್ಕೊಂಡು ಹೋಗ್ಬಿಡ್ತು, ಸೀದಾ ಇದಕ್ಕೆ ಹೋಯ್ತದು, ತನ್ನ ಜಾಗ ವಾಪಸ್ ಹೋಗ್ಬಿಡ್ತು. ವಾಪಸ್ ಬರಲಿಲ್ಲ. ಮತ್ತೆ ಒಂದು ಸತಿ ಕೊಟ್ಟಿದ್ದಷ್ಟೇ, ಕಥೆ ಮುಗೀತದೆ. ವಾಪಸ್ ಕೊಟ್ಟು ಪೆನ್ ಇಸ್ಕೊಂಡು ವಾಪಸ್ ಕೊಡ್ತಾರಲ್ಲ ಹಾಗೆ. ನಿರ್ಭಿನ್ನ ವಕ್ಷಾಹ ಸತಯಾಪಪಾತ, ಎದೆ ಸೀಳ್ಕೊಂಡು ಹೋಯ್ತು, ಕಥೆ ಮುಗೀತು. ಇದು ಆ ಕಾರಣ ಏನು ಮಾಡ್ದ ಆತಾಗ ಯೋಚನೆ ಮಾಡ್ದ, ಹಾಗೂ ಸಾಹಿತ್ಯನೇ ಸೇವೆ ಮಾಡಬೇಕು ಅಂಥೇಳಿ
ವಿಚೂರ್ಣಯನ್ ಶತ್ರುಬಲಂ ಹತೋಪಿದೆ, ಇನ್ನೂ ಸ್ವಲ್ಪ ದೊಡ್ಡದು ಮಾಡಿ ಬಿದ್ದ, ಕೌರವರ ಸೈನಿಕರ ಮೇಲೆ ಬಿದ್ದ. ಎಷ್ಟೋ ಜನ ಸತ್ತೋದ್ರು ಅದರಿಂದ, ಬಾಡಿಯಿಂದನೇ ಕೊಂದ. ಅದು ಯೋಗ, ಅದು ಗ್ಯಾರಂಟಿ ಸಾಯ್ಬೇಕಾದ್ರೆ. ಎಷ್ಟೋ ಜನ ಸಾಯ್ಬೇಕಾದ್ರೆ ತಿರುಗಿ ಹೊಡೆತಾರೆ, ಅವು ಇನ್ನೊಂದು ಹೊಡೆದಿರ್ತಾರೆ, ಇವನು ಸತ್ರು ಇನ್ನೊಬ್ಬರು ನಾಶ ಮಾಡಿರ್ತಾರೆ. ಅದು ಯೋಗ, ಅದೆಲ್ಲ ಎಷ್ಟೋ ಜನ ಅಷ್ಟು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಭೀಮನ ಮಗ ಆದ್ದರಿಂದ ಬುದ್ಧಿರ್ಬಲಂ ಯಶೋಧೈರ್ಯಂ ಸ್ಮರಣೆ ಮಾಡಿದರೆ ಬರುತ್ತೆ ಅಂತ ಹನುಮಂತನೇ ಭೀಮಸೇನ. ಆದ್ದರಿಂದ ಆತನ ಮಗನಿಗೆ ಆ ಬುದ್ಧಿ ಓಡಿತು, ಹಾಗೆ ಮಾಡಿದ. ಅದು ಜಾಣತಾನ. ಅಂತ್ಯಕಾಲಕ್ಕೂ ಕೂಡ ಏನು ಮಾಡಿದ ಆತ ಕೊನೆಗೆ? ತನ್ನ ದೇಹವನ್ನೇ ಶಸ್ತ್ರ ಮಾಡಿಕೊಂಡ ಕೊನೆಗೆ. ತನ್ನ ದೇಹನೇ ಶಸ್ತ್ರದ ಉದ್ದೇಶ ಏನು? ಕೊಲ್ಲೋದಷ್ಟೇ. ಅದ್ರ ದೇಹದಿಂದ ಹೊಡೆದ್ರೆ ಕೊಂದಾಗಾಯ್ತಲ್ಲ. ಕೈ ಹೇಗೆ ಆಯುಧ ಆಗುತ್ತೋ ಜೋರಾಗಿ ಹೊಡೆದ್ರೆ, ಹಾಗೆ ಅದು ತನ್ನ ದೇಹನೇ ಆಯುಧ ಮಾಡ್ಕೊಂಡು ಅವ್ರ ಮೇಲೆ ಬಿದ್ದ. ಮೊದಲೇ 2 ಕನಸ, ಒಂದು ಭಾರ, ಹೆಣಭಾರ ಅಂತ ಬೇರೆ ಇನ್ನೊಂದು. ಶವದ ಭಾರ ಹೇಗಿರುತ್ತೆ, ಭಾರಿ ಜಾಸ್ತಿ ಇರುತ್ತೆ. ಆದ್ದರಿಂದ ಪೆಟ್ಟು ಜಾಸ್ತಿ ಇದ್ದಾವೆ, ಅಷ್ಟೋ ಜನ ಸತ್ತೋದ್ರು ಅದರಲ್ಲಿ. ಏನು? ಹಾಂ, ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಶಕ್ತಿ ಹೆಸರು ಹೇಳಿಲ್ಲ ಇಲ್ಲಿ. ವಿಮಲ ಅಂತ ಕೆಲವು ಕಡೆ ಹೇಳ್ತೇವೆ. ವಿಮಲ, ಇಂದ್ರದೇವರ ಶಕ್ತಿ ಹೆಸರು ವಿಮಲ ಅಂತೇಳಿ. ಪೂರ್ವ ದಿಕ್ಕಿನ ಶಕ್ತಿ ವಿಮಲ, ಅದು ಆ ರೀತಿ ಹೆಸರಿದೆ. ಇದಲ್ಲ ವೈಜಯಂತಿ ಅಲ್ಲ, ಅದು ಬೇರೆ. ಅದು ವೈಷ್ಣವಾಸ್ತ್ರ. ವೈಷ್ಣವಾಸ್ತ್ರ ವರಾಹದೇವರೇ ಕೊಟ್ಟಿದ್ದದು. ಇದು ಇಂದ್ರದೇವರದು, ಅದಲ್ಲ ಇದು. ಇದರಿಂದ ಆಪತ್ತಿ ಅಸ್ತಿ ಹೌದು, ಅದು ವಜ್ರಾಯುಧ. ಅದು ಇದಲ್ಲ ವಜ್ರಾಯುಧ, ಅದು ಇದು ಶಕ್ತಿಯಾಯುಧ. ಇದು ಶಕ್ತಿಯಾಯುಧ ಬೇರೆ, ವಜ್ರಾಯುಧ ಬೇರೆ. ಅಂದರೆ ಇಲ್ಲ, ಅದು ಹೇಗಂತ ಕೇಳಿದರೆ, ಈಗ ವರ ಏನು ತೊಗೊಂಡಿದ್ದಾನೆ ಈಗ ತೊಗೋಬೇಕಾದ್ರೆ ಶತ್ರುನ ಕೊಲ್ಲೋದು ಬೇಕೀಗ. ಶತ್ರುನ ಕೊಲ್ತಕ್ಕಂಥ ಆಯುಧ ಬೇಕು. ಬರೀ ಆಯುಧ ಕೊಟ್ಟರೆ ಸಾಲದು, ಶತ್ರುನ ಕೊಲ್ಲೋ ಶಕ್ತಿ ಸಮೇತ ಕೊಡಬೇಕದು. ಅರ್ಥ ಆಯ್ತಾ? ಈಗ ಬರೀ ಪೆಟ್ರೋಲ್ ಹಾಕಿ ವೆಹಿಕಲ್ ಕೊಡ್ತಾರಲ್ಲ, ಹಾಗೆ ಪೆಟ್ರೋಲ್ ಸಮೇತ ಕೊಡೋ ಹಾಗೆ ಶಕ್ತಿ ಸಮೇತನೇ ಕೊಟ್ಟಿದ್ದು. ಅದು ಯಾರನ್ನು ಕೊಲ್ಲಬೇಕೀಗ? ತನ್ನು ಸೇರಿಬಿಡ್ತಾರೆ, ತನ್ನೂ ಭಸ್ಮಾಸುರರು ವರ ಕೊಟ್ಟರು ರುದ್ರದೇವರು. ತಲೆ ಮೇಲೆ ಕೈ ಇಡಕ್ಕೆ ಬಂದ, ತಾವೇ ವರ ಕೊಟ್ಟವರು ಓಡಿದರು. ತಮ್ಮ ವರ ತಮಗೆ ಬೈಂಡಿಂಗ್. ಕೆಲವು ಸತ್ಯ ಬೈಂಡಿಂಗ್ ಅಲ್ಲ, ಕೆಲವು ಸಲ ಬೈಂಡಿಂಗ್ ಅಲ್ಲ, ಕೆಲವು ಸಲ ಬೈಂಡಿಂಗ್ ಆಗುತ್ತೆ. ಇಂಥ ಬೈಂಡಿಂಗ್ ಕೇಸ್ ಇದು. ಕೆಲವು ಸಲ ತಾವೇ ಕೊಟ್ಟವರ ಏನು ಮಾಡ್ಬೋದು, ವಿತರಣೆ ಮಾಡ್ಕೋಬೋದು. ಕೆಲವು ಸಲ ಆಗೋದಿಲ್ಲ. ಬುಲೆಟ್ ಗನ್ ಕೊಡ್ತಾರೆ, ಹೊಡೆದು ಸಾಯ್ತಾರೆ ಇವರು. ಕೆಲವ್ರಿಗೆ ಸಾಯಲ್ಲ. ಸೊ ಎರಡೂ ಉಂಟು ಅದರಲ್ಲಿ. ತಮ್ಮ ವರವನ್ನು ಅದಕ್ಕೆ ಹೇಳ್ತಾರೆ, ಹಗೆಗಳಿಗೆ ವರ ವೈಬರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳ. ಕನಕದಾಸ ಹೇಳಬೇಕಾದ್ರೆ, ತಾವು ಕೊಟ್ಟು ವರನ ತಾವು ಏನು ಮಾಡೋಂಗಿಲ್ಲ. ಕೆಲವು ಸಹ ವಿತರಣೆ ಮಾಡೋಕ್ಕೆ ಬರೋದಿಲ್ಲ, ಕೆಲವು ವಿತರಣೆ ಮಾಡೋಕ್ಕೆ ಬರುತ್ತೆ. ಎರಡಿದೆ ಅದರಲ್ಲಿ. ಇದು ಅಂಥ ಕೇಸುಗಳಾದ್ದರಿಂದ ಇಂದ್ರದೇವರು ಕೂಡ ಏನಾಗ್ತಿದ್ರು ಅದರಲ್ಲಿ. ಈಗ ಇಂದ್ರದೇವರು ಅವತಾರ ಈತ ಯಾರು ಅರ್ಜುನ ಸಾಯ್ಬೇಕಾಗಿತ್ತು. ಅದಕ್ಕೆ ಅವ್ರು ಹೇಳೇ ಕೊಟ್ಟಿದ್ರು ಕೊಡಬೇಕಾದ್ರೆ. ಯಾವಾಗ ಮುಂದೆ ಮೊದಲೇ ಅವತಾರ ಕಾಲಕ್ಕೆ ಪ್ಲಾನ್ ಮಾಡಿಬಿಟ್ಟಿದ್ದಾರೆ. ಅದೆಲ್ಲ ಮಹಾಭಾರತ ಹೇಳ್ತಾರೆ, ಯಾರ್ಯಾರು ಅವತಾರ ಮಾಡಬೇಕು, ಅದಕ್ಕೆ ನಿವೃತ್ತಿ ಇನ್ನೂ ಹುಟ್ಟಬೇಕು ಅಂತೇಳಿ. ನಿವೃತ್ತಿ ಯಾತಕ್ಕೆ? ಅರ್ಜುನ ಸೇವೆ ಮಾಡಬೇಕಾದ್ರೆ ಒಬ್ಬರು ಬಲಿ ಆಗಬೇಕು. ಅದಕ್ಕೆ ಅಮೋಘ ಹಸ್ತಗಳು ವೇಸ್ಟ್ ಆಗೋದಿಲ್ಲ ಅವು. ಅದಕ್ಕೆ ಅವನು ಜರಾಸಂಧ ಗದೆ ಹೋಗೋದ, ವೇಸ್ಟ್ ಆಗಲಿಲ್ಲ. ಏನು ಮಾಡ್ತದ? ಅವನ ತಾಯಿನ ಕೂತು ಏನಾರು ಮಾಡಿ ಹೋಗ್ಬೇಕದು. ಅದಕ್ಕೆ ಅಮೋಘ ಅಂತ ಕರೆದಾಗ ಅದು ವೇಸ್ಟ್ ಆಗಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಕೆಲವು ಅಸ್ತ್ರಗಳಿರೋದು ಬಾಣ ಬಿಟ್ಟು ಪ್ರತಿಭಾಣ ಬಿಡ್ತಾ ಹೋಯ್ತಾರೆ. ಈಗ ಪ್ರತಿಭಾಣ ಬಿಟ್ಟರೆ ಕೆಲವು ಅಸ್ತ್ರಗಳು ಹಾಗಲ್ಲ. ಪ್ರಾಪರ್ ರೆಮಿಡಿ ಸಿಗದೆ ಹೋದರೆ ಕೆಲಸ ಮಾಡೇ ಮಾಡುತ್ತೆ. ಇದಕ್ಕೆ ಪ್ರತ್ಯಸ್ತ್ರಗಳು ದೊಡ್ಡದು ಕೊಡಬೇಕು. ಇದು ಅರ್ಜುನಿಗೆ ಅದು ಇರಲಿಲ್ಲ. ಯಾಕೆಂದ್ರೆ ಕೊಲ್ಲಬೇಕು ಅಂತ ಇದು ಅಮೋಘ ಆಗಬೇಕಾದ್ರೆ ಪ್ರತ್ಯಸ್ತ್ರ ಬಿಡಾಗಿರಬಾರ್ದು. ಇದನ್ನು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಕೀರ್ತಿನ ಹಾಗೆ ಆಗಬಾರ್ದು. ಅದಕ್ಕೋಸ್ಕರನೇ ಒಬ್ಬರು ಬಲಿ ಆಗಲೇಬೇಕು. ಒಬ್ಬರು ಬಲಿ ಅದಕ್ಕೆ ಸಬ್ಸ್ಟ್ಯೂಟ್ ಇಲ್ಲ, ಒಬ್ಬರು ಆಗಲೇಬೇಕು. ಬಂದರೆ ಬೇರೆ ಸಬ್ಸ್ಟ್ಯೂಟ್ ಇಲ್ಲ. ಕೆಲವು ಪ್ರಾಯಶ್ಚಿತ್ತಕ್ಕೆ ಏರ್ಕೊಂಡು ಹೋಗಿಬಿಡುತ್ತೆ, ಕೆಲವು ಬಲಿ ಕೊಡಲೇಬೇಕಾಗತ್ತೆ. ಅದಕ್ಕೆ ಕೆಲವು ಸತ್ಯ ಯಾಕೆ ಪ್ರಾಣಿ ಬಲಿ ಕೊಡೋ ಅಭ್ಯಾಸ ಮಾಡಿಕೊಂಡ್ರು ಅಂದರೆ, ಕೆಲವು ಕಡೆಗೆ, ಎಲ್ಲ ಕಡೆಯಲ್ಲಿ ತಪ್ಪದು. ಕೆಲವು ಕಡೆ ತಪ್ಪು. ಒಬ್ಬರು ಸಾಯ್ಬೇಕು ಯಾರಾದರೂ ಕೂಡ. ಅದಕ್ಕೆ ಏನು ಮಾಡ್ತಾರೆ, ಯಾರೊಬ್ಬರು ಮುಂದೆ ಹೋಗ್ತಾರೆ. ಇದು ಘಟೋತ್ಕಚನ ಅವತಾರದ ಮೇನ್ ಪರ್ಪಸ್ಸೇ ಅದಾಗಿತ್ತು. ಆ ಕೆಲಸ ಮಾಡಿದ. ದಿಶೋ ಪ್ರದಿಶೋ ದಿಶಶ್ಚ ನಿರ್ಭಿನ್ನ ವಕ್ಷಾಹ ಸತಯಾಪಪಾತ ವಿಚೂರ್ಣಿದಂಚತ್ರುಬಲಂ ಹತೋಪಿ ತಸ್ಮಿನ್ ಹತೆ ಜಹೃಷರು ಧಾರ್ತಾರ. ವಿರೋಧ ಸುಕ್ಕಾಬಟ್ಟಿ ಖುಷಿಯಾಗೋಯ್ತು ಅವರಿಗೆ. ಅಲ್ಲಿ ಎಷ್ಟು ಸೈನ್ಯ ಸತ್ತೋಗಿದೆ, ಏನೇನೋ ಇಷ್ಟಾದರೂ ಮೇಲೆ ಎಚ್ಚರ ಇಲ್ಲ. ಅಲಾಯುಧ ಹೋದ, ಅಲಂಬಲ ಹೋದ, ಅವರೆಲ್ಲ ಹೋದರು. ಏನೇನೋ ಹೋಗ್ಬಿಟ್ಟಿದೆ. ಸದ್ಯ ಅವರು ಖುಷಿ ಪಡ್ತಿದ್ದಾರೆ. ಅವರಿಗೆ ಕೆಲವರು ಇರ್ತಾರೆ ಆಪತ್ಕಾಲಕ್ಕೆ, ಆ ಕಾಲಕ್ಕೆ ಒಬ್ಬ ರಿಲೀಫು. ಮುಂದೆ ಎಷ್ಟು ಡೇಂಜರ್ ಅಂತ ಗೊತ್ತಿರೋದಿಲ್ಲ ಅವರಿಗೆ. ಟೆಂಪರರಿ ರಿಲೀಫ್ ಅಷ್ಟೇ. ಭೌತಿಕ ಸುಖಗಳೆಲ್ಲ ಹೀಗೇನೆ. ಆ ಕಾಲಕ್ಕೆ ಸುಖ ಅನಿಸುತ್ತೆ, ಮುಂದೆ ಅದು ಭಾಳ ಕೆಟ್ಟದ್ದೇ ಆಗುತ್ತೆ. ಹುಚ್ಚು ಕೃಷಿವು ದುಧುವುಶ್ಚ ಅಂಬಾರಾಣಿ. ಎಷ್ಟು ಖುಷಿ ಆಯಿತು ಅಂದರೆ, ಬಟ್ಟೆ ಹರ್ಕೊಂಡು ಕುಡ್ದಾಡ್ತಿದ್ದಾರೆ. ಹುಚ್ಚು ಕುಡಿತಾ ಇರ್ತಾರಲ್ಲ ಹಾಗೆ, ಹುಚ್ಚು ಬೈ ಮೇಲೆ ಹರ್ಕೊಂಡ್ಬಿಡ್ತಾರೆ. ಅವನು ಅಷ್ಟರ ಮಟ್ಟಿಗೆ ಆನಂದ ಆಗಿಬಿಟ್ಟಿದೆ ಅವರಿಗೀಗ. ಅಂದರೆ ಅವ್ರಿಗೆ ಎಷ್ಟು ಆನಂದ ಆಗಿರ್ಬೇಕು. ಇವ್ರನ್ನೆಲ್ಲ ಕೊಂದಾಗ ಎಂತೆಂಥವ್ರು ಹೋಗ್ತಿದ್ದಾರೆ, ಆ ಎಚ್ಚರ ಇಲ್ಲ ಅವನಿಗೆ.
ತದಾ ನನರ್ಥ ಕೇಶವ ಸಮಾಶ್ಲಿಷಚ್ಚ ಫಲ್ಗುಣಂ ನನಾದ ಶಂಖಮಾಧಮಂಚಹಾಸ ಚೋರು ನಿಸ್ವನಃ. ಹಾಗೇನಾಯಿತು ಅಂತ ಹೇಳ್ತಾರೆ. ತದಾ ನನರ್ಥ ಕೇಶವ ಸಮಾಶ್ಲಿಷಚ್ಚ ಫಲ್ಗುಣಂ ನನಾದ ಶಂಖಮಾಧಮನ್ ಜಹಾಸ ಚ ಉರುನಿಸ್ವನಃ. ಕೃಷ್ಣ ಏನು ಮಾಡ್ತಾನೆ? ತದಾ ನನರ್ಥ ಸಮಾಶ್ಲಿಷತ್ ನನಾದ ಮತ್ತು ಜಹಾಸ. ಎಷ್ಟು ಪದ ಹೇಳ್ತಾರೆ? ನ ಜಗಾಸ ನ ಸುಶ್ವಾಪ ನ ಜಹಾಸ ಸಧೀರಧಿ. ಎಲ್ಲಿದು? ಮಧ್ಯದಲ್ಲಿ ಯಾರು ಮಾಡಿದರು? ಯಾರು? ವಿಷ್ಣು ತೀರ್ಥರು. ಹಾಂ, ಕರೆಕ್ಟ್. ನನಾದ ಶಂಖ ಮಾಧವ ಜಹಾಸ ಚೋರು ನಿಸ್ವನಃ. ಅವಾಗೇನಾಗಿದೆ? ಕೃಷ್ಣ ಕುಡಿದು ಬಿಟ್ಟಂತಾಗ ತದಾ ನನರ್ಥ. ಎಲ್ಲಿ? ಕಾಳಿಯ ಬರ್ತಾರೆ ಮಾಡಿದ್ರೆ ಕುಡ್ದ ಕೃಷ್ಣ ಕುಡಿದು ಹಾಕಿಬಿಡ್ತಾನೆ ನಡಿ ಅಂಥೇಳಿ. ಸಮಾಶ್ಲಿಷಚ್ಚ ಫಲ್ ಅರ್ಜುನ ಆಲಿಂಗನ ಮಾಡಿಕೊಂಡ. ನನಾದ ಶಂಖ ಜೋರ ಸಿಂಹನಾದ ಮಾಡಿದ. ಶಂಖ ಮಾಧವ ಶಂಖನೂ ಊದಿಬಿಟ್ಟ. ಜಹಾಸ ಭಾರಿ ನಗ್ತಾ ಇದ್ದಾನೆ. ಉರುಣಿಸ್ವನಃ ದೊಡ್ಡ ಸನಿಯಿಂದ ಅದು ಕೂಡ ಹಾಯ್ 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 ಮಾಡ್ತಾರಲ್ಲ ಆ ಥರ ಮಾಡಿ ಶುರು ಮಾಡಿಬಿಟ್ಟು ಕೃಷ್ಣ. ನೋಡಿದ್ರೆ ಏನಾಗಬೇಕಿದು? ಕೃಷ್ಣ ಒಂದೊಂದಲ್ಲ, ನರ್ತ ಮಾಡೋದೇನೋ, ಆಲಿಂಗನ ಮಾಡ್ಕೊಳ್ಳೋದೇನೋ, ಸಿಂಹನಾದ ಮಾಡೋದೇನೋ, ಶಂಖ ಊದೋದೇನೋ, ಜ್ವರ ನಗೋದೇನೋ, ಒಂದಕ್ಕಿಂತ ಒಂದು ಜೋರಾಗಿ. ಅಷ್ಟು ಸಂಭ್ರಮ ಯಾವಾಗಲೂ ತೋರಿಸ್ತಾ ಕಾಣೋದಿಲ್ಲ ಕೃಷ್ಣ. ಭಾರಿ ಸಂಭ್ರಮ ತೋರಿಸ್ತಾನೆ. ತನಗೇನು ಸಂಭ್ರಮ ಇಲ್ಲ. ಅದು ಎಷ್ಟು ರಿಸ್ಕ್ ಇತ್ತು ಅರ್ಜುನಿಗೆ ತೋರಿಸ್ಬೇಕಾಗಿದೆ ಅಷ್ಟೇ. ಕೃಷ್ಣನ ಸಂಭ್ರಮ ಅಂದರೆ ನಿತ್ಯ ಪೂರ್ಣ ಆನಂದ, ನಿತ್ಯಾನಂದ. ಅರ್ಜುನಿಗಿಂತ ರಿಸ್ಕ್ ಪರಿಹಾರ ಆಯಿತು ಅಂತ ಅರ್ಜುನಿಗೆ ಎಚ್ಚರಿಕೆ ಕೊಡೋಕ್ಕೋಸ್ಕರ ಮಾಡಿದ್ದಷ್ಟೆ. ತಮ ಪೃಚ್ಛದ್ಗುಡಾಕೇಶ ಕಿಮೇತತಿಥಿ ದುರ್ಮನಾಹ ಹತೆ ಸುತೆ ಅಗ್ರಜೆ ಅಸ್ಮಾಕಂ ವೀರೇ ಕಿಂ ನಂದಸಿ ಪ್ರಭೋ. ಅರ್ಜುನಿಗೆ ಭಾರಿ ದುಃಖ ಆಯ್ತದೆ ನೋಡಿಬಿಟ್ಟು. ಅರ್ಜುನ್ ಗೊತ್ತಿಲ್ಲ ಏನು ಅಂಥೇಳಿ. ಇದು ಹಿಸ್ಟ್ರಿನೇ ಗೊತ್ತಿಲ್ಲ ಅರ್ಜುನನಿಗೆ, ಏನೂ ಗೊತ್ತಿಲ್ಲ, ಬ್ಯಾಕ್ಗ್ರೌಂಡ್ ಏನೇನೂ ಗೊತ್ತಿಲ್ಲ. ಆದ್ದರಿಂದ ಈಗ ಯೋಚನೆ ಮಾಡ್ತಾನೆ. ತಮ್ಮ ಅಪೃಚ್ಛತ್ ಗುಡಾಕೇಶ ಕಿಂ ಏತದಿತಿ ದುರ್ಮನಾಹ ಹತೆ ಸುತೆ ಅಗ್ರಜೆ ಅಸ್ಮಾಕಂ ವೀರೇ ಕಿಂ ನಂದಸಿ ಪ್ರಭೋ. ಗುಡಾಕೇಶ ಅರ್ಜುನ ಆ ಕೃಷ್ಣನನ್ನು ಅಪೃಚ್ಛತ್ ಕೇಳ್ಕೊಂಡ. ಕಿಮ್ಮೇತತ್ತಿತಿ, ಏನು ಕೃಷ್ಣ ಹೀಗೆ ಮಾಡ್ತಿದೆಯಲ್ಲ ನೀನೀಗ, ಎದ್ದು ಹೀಗೆ ಮಾಡಿ ಇವತ್ತು ಹೇಗೆ ಮಾಡ್ತೀಯಲ್ಲ ಅಂತ ಕೇಳಿದ್ರೆ ದುರ್ಮನಾಹ ಮನಸ್ಸು ಬೇಸರ ಆಯಿತು. ಯಾಕೆ? ಹತೇ ಸುತೆ ಅಗ್ರಜೆ, ನಮ್ಮ ವಂಶದ ಇಡೀ ಹಿರಿಯ ಮಗ ಅವನು. ಮೊದಲು ಹುಟ್ಟಿದ್ದ ಯಾರು ಪಾಂಡವರಿಗೆ? ಮೊದಲು ಮದುವೆ ಆಗಿದ್ದು ಭೀಮಸೇನ. ಮೊದಲು ಹುಟ್ಟಿದ ಮಗ ಯಾರು? ಹಿರಿಯ ಮಗ ಸತ್ತಿದ್ದಾನೆ. ಹಿರಿಯ ಮಗ ಸತ್ತಿರಬೇಕಾದ್ರೆ ಕಿಂ ನಂದಸಿ ಪ್ರಭೋ, ನೀನು ಆನಂದ ಪಡ್ತೀಯಲ್ಲ, ದುಃಖದ ಸಂಗತಿ ಅಲ್ವೇನಿದು, ಆನಂದ ಪಡ್ತೀಯಲ್ಲ ಅಂತ ಕೇಳಿದರು. ಅದು ಕೃಷ್ಣ ಉತ್ತರ ಕೊಡ್ತಾನೆ. ತಮಾಹ ಭಗವಾನ್ ಕೃಷ್ಣೋ ದಿಷ್ಟ್ಯಾ ಜೀವಸಿ ಫಲ್ಗುಣ ತ್ವದರ್ಥಂ ವಿಹಿತಾ ಶಕ್ತಿ ವಿಮುಕ್ತ ಅಸ್ಮಿನ್ ಹಿ ರಾಕ್ಷಸೇ. ಈಗ ಕಾರಣ ಹೇಳಿದ. ಈಗ ಗೊತ್ತಾದಾಗ ಅವ್ರಿಗೆ ಗೊತ್ತಾಯಿತು, ಓ ಎತ್ತ ಇದರಿಂದ ಪಾರಾದ್ವಿ ಅಂತೇಳಿ. ತಮ್ ಆಹ ಭಗವಾನ್ ಕೃಷ್ಣ ದಿಷ್ಟ್ಯಾ ಜೀವಸಿ ಫಲ್ಗುಣ ತ್ವದರ್ಥಂ ನಿಹಿತಾ ಶಕ್ತಿ ವಿಮುಕ್ತ ಅಸ್ಮಿನ್ ಹಿ ರಾಕ್ಷಸೇ. ಆಗ ಭಗವಾನ್ ಕೃಷ್ಣ ಅಂತ ಹೇಳಬೇಕಾದ್ರೆ ಕೃಷ್ಣನಿಗೆ ಯಾವುದು ಅಸಾಧ್ಯ ಅಲ್ಲ, ಲೋಕದಲ್ಲಿ ತೋರಿಸ್ತಾ ಇದ್ದಾರೆ ಕೂಡ. ಕೃಷ್ಣನಿಗೆ ಏನು ಮಾಡಿದ್ರೆ ಹಾಗೆ ಬರೆದವರು ಬಿಡ್ತಿದ್ದೀರಿ, ಏನು ಹೊಡೆದ್ರು ಏನು ಮಾಡೋದನ್ನು ಕಡ್ಕೊತಿದ್ದ. ಆ ವಸ್ತುಗಳ ಧರ್ಮಗಳನ್ನೆಲ್ಲ ಕಾಪಾಡಬೇಕು. ತಾನೇ ಸತ್ಯ ಸಂಕಲ್ಪ ತಾನು. ವಸ್ತುವಿನ ಗುಣಧರ್ಮಗಳಿಗೆ ಏನಾಗಬಾರ್ದು, ಲೋಪ ಬರಬಾರ್ದು. ಅದಕ್ಕೋಸ್ಕರ ಒಬ್ಬೊಬ್ಬ ಏನು ಮಾಡ್ದ, ಪ್ರಹ್ಲಾದನ ಬೆಂಕಿ ಸುರಿದಂತೆ ಮಾಡ್ದ ತನ್ನ ಸಾಮರ್ಥ್ಯ ತೋರಿಸ್ಲಿಕ್ಕೆ. ಎಲ್ಲ ಥರ ತಾಂಬಾಟ್ರಿ ಬೆಂಕಿ ಉರಿಯುತ್ತಾರೆ, ಡೌಟ್ ಬಂದ್ಬಿಡೋದು ಜನಗಳಿಗೆ, ಬರಬಾರ್ದು. ಆದ್ದರಿಂದನೇ ಆ ಶಕ್ತಿ, ಆಪತ್ತು ಬರೋದು, ಬಿಡುಗಡೆಯಾಗೋದು ಎಲ್ಲ ತನ್ನ ಕೈಲಿದ್ದರೂ ಕೂಡ ತಾನು ಸಂತೋಷಪಟ್ಟ ಮಾಡ್ತಾನೆ. ತ್ವದರ್ಥಂ ನಿಹಿತಾ ಶಕ್ತಿ ವಿಮುಕ್ತ ಅಸ್ಮಿನ್ ಹಿ ರಾಕ್ಷಸೆ. ನಿನಗೋಸ್ಕರ ಇಟ್ಕೊಂಡಿದ್ದ ಶಕ್ತಿಯಾಯುಧನ ಅವನು, ಇವನ ಮೇಲೆ ಬಿಟ್ಬಿಟ್ಟೀಗ. ಇವನು ಸತ್ತ ಅಂತಲ್ಲ, ನೀನು ಬದುಕಿದೆ ಅಂತ ಹೇಳಿಬಿಟ್ಟು. ಜಯದ್ರಥ ಸತ್ತ ಅಂದರೆ ಏನರ್ಥ? ಅರ್ಜುನ ಬದುಕಿದ. ಈಗ ಅರ್ಜುನ ಇನ್ನೊಂದು ಬದುಕಿದ. ಈಗ ಅರ್ಜುನ ಅವತ್ತೇ ಮಧ್ಯ ಸಾಯಂಕಾಲ ಸಾಯಬೇಕಾಗಿತ್ತು, ಮತ್ತು ಆಮೇಲೆ ಮುಂದೆ ಸಾಯ್ಬೋದಾಗಿತ್ತು. ಈಗ ಎರಡನ್ನೂ ಕಾಪಾಡಿದ ಕೃಷ್ಣ. ಅಂದರೆ ಒಬ್ಬರ ಸಾವು ಮತ್ತೊಬ್ಬರ ಉಳಿವಿಗೆ ಕಾರಣ ಆಯ್ತಲ್ಲ, ಅದಕ್ಕೆ ಸಂತೋಷ ಪಡ್ತಿದ್ದೇನೆ ಅಂತ ಹೇಳ್ತಾರೆ. ಇದರಿಂದ ಏನು ತೋರಿಸ್ದಾಗಾಯಿತು? ಅಶೋಚಾನ್ ಅನ್ವಶೋಚಸ್ತು. ಕೆಲವೊಮ್ಮೆ ಸಾವಿಗೆ ದುಃಖ ಪಡಬೇಕು, ದೊಡ್ಡವರು ಯೋಗ್ಯರಿದಾದಾಗ. ಕೆಲವೊಮ್ಮೆ ಸಂತೋಷ ಪಡಬೇಕು. ಗೂಂಡ ಸತ್ತಾದರೆ ಅದು ಸೆಲೆಬ್ರೇಟ್ ಮಾಡಿಬಿಡ್ತಾರೆ, ಪಟಾಕಿ ಹಾರಿಸಿಬಿಡ್ತಾರೆ. ಯಾಕೆ? ಸದ್ಯ ಅವನು ಸತ್ತು ಎಷ್ಟು ಓದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ, ಪ್ರಹ್ಲಾದನ ಮಾತು. ಹಾವು ಚೇಳುಗಳ ಸತ್ತ ವಿಷಯ ಬಿದ್ದರೆ ಸಂತೋಷ ಪಡ್ತಾರೆ. ಎಷ್ಟೋ ಜನ ಸುರಕ್ಷಿತರಾದರು ಪಾಪ ಅಂಥೇಳಿ. ಅದು ಕೃಷ್ಣ ಇಲ್ಲಿ ತೋರಿಸ್ತಾ ಇಲ್ಲಿ. ಅಸ್ಮಿನ್ ಹಿ ರಾಕ್ಷಸೆ ತಥೋ, ಇದು ಈ ಕಡೆ ಆಯ್ತು. ಆಗ ಅರ್ಜುನಿಗೆ ಅರ್ಥ ಆಯಿತು, ಓ ಎಂಥ ರಿಸ್ಕ್ ಇತ್ತು ಅಂತ ಆಗ ಗೊತ್ತಾಯಿತು. ತಥೋ ಯುಧಿಷ್ಠಿರೋ ದುಃಖಾತ್ ಅಮರ್ಷಾತ್ ಅಭ್ಯವರ್ತ. ಊಟಕ್ಕೆ ಕೂತಾರೆ, ಇನ್ನೇನು ಬಾಯಲ್ಲಿ ಇಟ್ಕೊತಿರ್ತಾರೆ, ಬಂದು ಕೈ ಹೊಡೆದು ಬಿಡ್ತಾರೆ, ಚೆಲ್ಲಿ ಹೋಗ್ಬಿಡೋದು. ಹಸಿವಿರು ಪಾಪ ಪವಾಣೆ ಬೇರೆ ಕೂತಿರ್ತಾರೆ, ಸಿಟ್ಟು ಬಂದುಬಿಡುತ್ತೆ, ಯಾಕೆ ಮಾಡಿದೆ ಅಂತೇಳಿ.
ನೋಡಿ ಯಾರು ವಿಷ ಹಾಕಿದ್ರು ಓ ಸದ್ಯ ಮಾರಾಯ ಉಳಿಸ್ತೀವಿ ಅಂತೇಳಿ. ಅದು ಗೊತ್ತಿಲ್ಲದವ್ರು ಏನು ಮಾಡ್ತಾರೆ, ಊಟ ಕೆಡಿಸಿಬಿಟ್ಟ ಅಂತ ಅಷ್ಟೇ. ಇದನ್ನು ಮಾಡಿದೆ ಭಾರಿ ಥ್ಯಾಂಕ್ಸ್ ಹೇಳುತ್ತೆ ನನಗೆ ಅಂತೇಳಿ. ಬೈಯೋ ಸಿಟ್ಟೆಲ್ಲ ಏನಾಗ್ಬಿಡುತ್ತೆ, ಈಗ ಅವ್ರ ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ. ಬಂದ ಸಿಟ್ಟು ಅವ್ರ ಮೇಲೆ ಏನು ಸಿಟ್ಟು ಬಂದಿತ್ತು ಅದೇ ಸಿಟ್ಟು ಏನು ಕನ್ವರ್ಟ್ ಆಯ್ತು, ಅದೀಗ ಭಕ್ತಿಯಾಗಿ ಪ್ರೀತಿಯಾಗಿ ಕನ್ವರ್ಟ್ ಆಗೋಯ್ತು. ಅದು ಉದ್ದೇಶದ ಬ್ಯಾಕ್ಗ್ರೌಂಡ್ ಅರ್ಥ ಮಾಡ್ಕೋಬೇಕು ಯಾವಾಗಲೂ ಕೂಡ. ಹ್ಞೂ ಹಾಂ ಊಟ ಪಾಠ ಮಾಡಿದ್ದಾರೆ, ಏನಿಲ್ಲ. ಹಾಗೆ ನಿಜವಾಗ್ಲೂ ದುಃಖ ಪಡ್ತಿದ್ದು ಯಾರು ಅಂತ ಕೇಳಿದರೆ, ನಿಜವಾಗ್ಲೂ ದುಃಖ ಪಡಬೇಕಾಗಿದ್ದು ಯಾರಾಗ? ಭೀಮಸೇನ. ಅರ್ಜುನ ಎಷ್ಟು ದುಃಖಪಟ್ಟ ಅಭಿಮನ್ಯು ಸತ್ತಾಗ, ಪ್ರತಿಜ್ಞೆ ಮಾಡಿ ಏನೇನೋ ಮಾಡ್ಕೊಬಿಟ್ಟ. ಅದೇನೇ ಇರ್ಬೋದು ಅಂತ ಅರ್ಜುನ ಅಷ್ಟೆಲ್ಲ ಗೀತೋಪದೇಶ ಎಲ್ಲ ಕೇಳಿದ್ರು ಕೂಡ ಏನಾಯ್ತು, ಅರ್ಜುನನಿಗೆ ಮಗನ ಸಾವನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ. ಇಲ್ಲಿಗ ಅದು ಘಟೋತ್ಕಚ ಮಹಾವೀರ. ಈಗ ಅಂಥವನು ಸತ್ರು ಕೂಡ ಏನು ಮಾಡಲಿಲ್ಲ, ಭೀಮಸೇನ ದುಃಖ ಪಡಲಿಲ್ಲ. ಅದು ಆನಂದ, ಆಗಲೂ ಆನಂದ ತೀರ್ಥ. ಆಗ ನಮಗೆ ಅರ್ಥ ಆಗುತ್ತೆ. ಕಥಾಸು ನ ಕಥಾಸೋಂಶ್ಚ ನಾನು ಶೋಚಂತಿ ಪಂಡಿತ. ಅದಕ್ಕೆ ಭೀಮಸೇನ ಪಂಡಿತ, ಅರ್ಜುನ ಪಂಡಿತ ಅಲ್ಲ. ಯಾಲ ಪಂಡಿತ ಅಲ್ಲ ಅರ್ಜುನ ಲೆವೆಲ್ ಪಂಡಿತ ಅಲ್ಲ. ಅದಕ್ಕೆ ಟೀಕಾರ ನನಗೆ ಗೊತ್ತಿಲ್ಲ ಅಂದರೆ ಆಚಾರ್ಯ ಲೆವೆಲ್ ನನಗೆ ಗೊತ್ತಿಲ್ಲ ಅಂತಾನೆ ಹೊರತು ಏನೂ ಗೊತ್ತಿಲ್ಲ ಅಂತಲ್ಲ. ಅವ್ರ ಮುಂದೆ ನಾನಿಲ್ಲಿ ಅಂತ ಹೇಳಿದರೆ ಹೊರತು ನನಗೆ ಏನೂ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಹಾಂ ಯಾರು ಅವ್ರದ್ದು ಅಭಿಮನ್ಯು ಕೆಲವು ಸರ್ತಿ ಅಭಿಮನ್ಯದಾಗುತ್ತೆ. ಮುಂದೆ ಆಚಾರ್ಯ ಹೇಳ್ತಾರಲ್ಲ ಕೊಡಬೇಕು. ಘಟೋತ್ಕಚದಿಂದೇ ಜಾಸ್ತಿ ಈ ಲೆಕ್ಕದಲ್ಲಿ. ಅಭಿಮನ್ಯು ಪರಾಕ್ರಮ ದೃಷ್ಟಿಯಿಂದ ಅಭಿಮನ್ಯು ಜಾಸ್ತಿ ಮಾಡಿದ, ಒಬ್ಬನೇ ಸೇರ್ಕೊಂಡ್ಬಿಟ್ಟಿದ್ದಾನೆ. ಘಟೋತ್ಕಚ ಪ್ಲಸ್ ಪಾಯಿಂಟ್ ಇದ್ದು ಎಲ್ಲ ರಕ್ಷಣೆಗೆ ಅವಕಾಶ ಇದೆ ಇಲ್ಲಿ ಆತನಿಗೆ, ಆದರೆ ಆಗಲಿಲ್ಲ. ಸ್ವರೂಪದಲ್ಲೂ ಕೂಡ ಯಾರು ಬರ್ತಾರೆ, ಘಟೋತ್ಕಚ ಸ್ವಲ್ಪ ಜಾಸ್ತಿ ಬರ್ತಾರೆ ಇದರೊಳಗೆ. ಆ ಲಿಖಿತ ಅದು ದೇವತೆ, ಅದು ದಿಕ್ಪಾಲಕ, ಅದು ಭಾಳ ಇಂಪಾರ್ಟೆಂಟ್. ಅದು ಮತ್ತು ಇಂದ್ರದೇವರು ರುದ್ರದೇವರ ಆವೇಶ ಇದೆ. ಅಭಿಮನ್ಯುಗಳಲ್ಲಿ ಏನಾಯಿತು ಗೊತ್ತಾ, ಕೃಷ್ಣನ ಸನ್ನಿಧಾನ, ಇದು ಪಾಂಡವರ ಆವೇಶ ಎಲ್ಲ ಸೇರ್ಕೊಂಡ್ಬಿಟ್ಟಿತ್ತು. ಆ ದೃಷ್ಟಿಯಿಂದ ಎರಡು ನೋಡಬೇಕು. ಅವ್ರ ಸಾಧನೆ ಹಿನ್ನೆಲೆಯಲ್ಲಿ ಏನೇನು ಸಲಕರಣೆ ಇಟ್ಕೊಂಡು ಗೆದ್ದರು, ಇಂಡಿವಿಜುವಲ್ಲ ಮಾಡಿದ್ರು ಅಷ್ಟೇ. ಪುಸ್ತಕ ನೋಡಿ ಬರದ ಎಷ್ಟು ಡಿಫ್ರೆನ್ಸ್ ಇದೆ. ನೋಡಿ ಬರೆದು ಚೆನ್ನಾಗೇ ಬರೆದಿರ್ಬೋದು. ಅದು ನೋಡದೆ ಬರೆದವ್ರು ಕಡಿಮೆ ಬರೆದಿದ್ರು ಕೂಡ ಬುದ್ಧಿವಂತರಾಗ್ತಾನೆ. ಯಾತಕ್ಕೆ ನೋಡದೆ ಬರೆದಿದ್ದಾನೆ. ನೋಡಿ ಕಡಿಮೆ ಹೆಚ್ಚು ಬರೆದಿದ್ದರೆ ಅಷ್ಟು ಮೈನಸ್ ಪಾಯಿಂಟ್. ಸೊ ಅಂಶ ಅವತಾರ ಅದಕ್ಕೆ ಹೇಳಿದ್ದೀಗ. ಅಂಶ ಆವೇಶ ಅವತಾರ ಎಲ್ಲ ಯಾಕೆ ಇರ್ಕೋಬೇಕು ಅಂದರೆ ಅವ್ರ ಗ್ರೇಟ್ ಅಚೀವ್ಮೆಂಟ್ ಅವ್ರದ್ದು, ಬೇರೆಯವ್ರ ಕ್ರೆಡಿಟ್ ಕೊಡಬೇಕು ಅಂತ ಹೇಳಿಬಿಟ್ಟು. ಅವರದೇ ಪೆಂಡಾಲು, ಅವರದೇ ಇದು ಎಲ್ಲ ಅವರದೇ. ಕಾರಣ ಯಾರು ಒಂದೇ ಅರ್ಪಣೆ ಮಾಡಬೇಕಾಗಿಲ್ಲ ಅಂತ. ಯಾತಕ್ಕೆ ಎಲ್ಲ ಒಂದೇ. ಬೇರೆ ಇಸ್ಕೊಂಡಾಗ ಏನು ಮಾಡಬೇಕಾಗತ್ತೆ. ಇಲ್ಲಿ ಭೀಮಸೇನ ಯಾರು ಏನು ಡೈರೆಕ್ಟ್ ಲಕ್ಷ್ಮೀನಾರಾಯಣರಷ್ಟೇ, ಇನ್ಯಾರೂ ಬರೋದಿಲ್ಲ ಮೇಲೆ. ಉಳಿದವ್ರಿಗೆ ಹಾಗಲ್ಲ. ಶಕ್ತಿ, ಆಯುಧಗಳು, ಇದು ರಥ, ಅರ್ಜುನಿಗೆ ಎಷ್ಟು ಕೊಡಬೇಕಾಯ್ತು ಅರ್ಜುನನಿಗೆ. ಆ ನೋಡಿದಾಗ ಅವ್ರ ಯೋಗ್ಯತೆಯಲ್ಲಿ ಅದು ಕರೆಕ್ಟ್ ಎಷ್ಟೊತ್ತು ಗೊತ್ತಾಗೋದಿಲ್ಲ. ಅದೇ ಹೇಳಿತ್ತಲ್ಲ, ಈಗ ದೊಡ್ಡದಾಗೇ ಬಿದ್ದ. ಅದರಿಂದ ಏನಾಯ್ತು, ಈಗ ಅವನ ಶರೀರದ ಅವನ ಶವದ ಪೆಟ್ಟಿಗೆ ಕೂಡ ಅಷ್ಟೊಂದು ಸತ್ತು ಹೋಗ್ಬಿಟ್ರು. ಬಾಂಬ್ ಹಾಕಿದ, ಸೂಯಿಸೈಡ್ ಬಾಂಬ್ ಬಿದ್ದ ಹಾಗೆ. ಆದರೆ ಜಗನ್ನಾಥ ಮಾಡಿದ್ದು ಒಳ್ಳೆಯದಕ್ಕೋಸ್ಕರ ಮಾಡಿದ. ಯುದ್ಧದಲ್ಲಿ ಪಾಪ ವೀರರು ಸಾಯ್ತಾರಲ್ಲ, ಯೋಧರೆಲ್ಲ ದೇಹದ ಹೇಗೆ ಸೂಯಿಸೈಡೇ ಇದ್ದಾಗ ಲೆಕ್ಕ ಅದು. ಒಂದು ಅವ್ರಿಗೆ ಗೊತ್ತು, ಸತ್ಯ ಸಾಯ್ತೀವಿ ಅಂತಲೇ ಗೊತ್ತಿರ್ತದೆ ಪಾಪ ಅವರಿಗೆ. ಆ ಹೊತ್ತಲ್ಲಿ ಏನು ಮಾಡೋಕ್ಕೆ ಬರೋದಿಲ್ಲ. ಸೂಯಿಸೈಡ್ ಬಾಂಬ್ ಹಾಗಲ್ಲ, ದುಷ್ಟ ಉದ್ದೇಶ ಇದೆ ಅವರಿಗೆ. ಯಾರನ್ನೋ ಕೊಲ್ಲೋದಕ್ಕೋಸ್ಕರ ತಾನು ಸಾಯ್ತಾನೆ. ಅದೇನದು ಒಳ್ಳೆಯವರೇ ಸಾಯ್ಬೇಕು ಸಾಮಾನ್ಯವಾಗಿ. ಇಲ್ಲಿ ಹಾಗಲ್ಲ, ಶತ್ರುಗಳು ಕೊಲ್ಲೋದಕ್ಕೋಸ್ಕರ ಪ್ರಾಣತ್ಯಾಗ ಮಾಡ್ತಾರಲ್ಲ, ಅದು ಭಾರಿ ಗ್ರೇಟ್. ಅದು ಅದನ್ನು ಕಡಿಮೆ ಅಂತ ಕಟ್ಟಿಲ್ಲಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಅದೇ ಇದಾಗೋದು. ಈ ಪ್ಲೇಯರ್ಗಳಿಗೆ ಗೆದ್ದು ಬಿಟ್ಟಾಗ ಏನು ಕೊಡ್ತಾರೆ ಅವರಿಗೆಲ್ಲ, ಸೈಟು, ಮನೆ, ಗಿನೆ, ಸಿಕ್ಕಾಬಡಿ ದುಡ್ಡು ಕೊಡ್ತಾರೆ. ಇವರು ಹೆಣ ಕೂಡ ತಪ್ಪಿಸಲಿ ಕೆಲವು ಸಲ ಹಾಗಾಗಿಬಿಡತ್ತಪ್ಪ. ಇವ್ರು ಬಾಡಿ ಕೊಡೋದಿಲ್ಲ, ಪೆನ್ಷನ್ ಸೆಟ್ಲ್ ಮಾಡಲ್ಲ, ಇದನ್ನು ಕೊಡೋದಿಲ್ಲ. ಎಲ್ಲರಿಗೂ ಅಲ್ಲ, ಬಟ್ ಅಂಥ ಪ್ರಸಂಗ ಬಂದುಬಿಡುತ್ತೆ. ಅದರಲ್ಲಿ ಲಂಚ ಮತ್ತು ಅವೆಲ್ಲ ತಪ್ಪೋದು. ಇವರಿಗಿಷ್ಟು ವೈಭವ. ಇಲ್ಲಿ ಅವ್ರಿಗೇನು ಪ್ರಾಣ ಹೋಗೋ ರಿಸ್ಕ್ ಏನಿಲ್ಲ ಅದರಲ್ಲಿ. ಸೋಲುಗೆಲ್ಲ ಅಷ್ಟೇ ಹೊತ್ತಲ್ಲಿ ಪ್ರಾಣ ಕಳ್ಕೊತಾರೆ ಪಾಪ. ಅವ್ರಿಗೆ ಮಾಡಬಾರ್ದು ಅಂತಲ್ಲ, ಇವ್ರಿಗೆ ಬಿಡಬಾರ್ದು, ಅದು ಮುಖ್ಯ. ಅವ್ರಿಗೇನೋ ಅವ್ರಿಗೆ ಏನು ತಂದು ಕೊಟ್ಟರೆ ದೇಶಕ್ಕೆ ಬರೀ ಅದೇ ಮಾಡಿ ಬೇಡ ಅಂತ ಹೇಳೋದಿಲ್ಲ. ಇವ್ರಿಗೆ ಯಾಕೆ ಬಿಡ್ತೀರಿ ಹೇಗಿದ್ದರೆ? ದೇಹನೇ ಬಿಟ್ಬಿಟ್ಟಿದ್ದು, ಸತ್ಯ ಹೋಗಿಬಿಟ್ಟಿದ್ದಾರೆ ಪಾಪ. ಅದನ್ನು ಬ್ಯಾಲೆನ್ಸ್ ಮಾಡ್ತಾಯಿಲ್ಲ. ಅಂದರೆ ಜನಗಳಿಗೆ ಆಟದ ಬಗ್ಗೆ ಇರೋ ಒಂದು ಯುದ್ಧದ ಬಗ್ಗೆ ಬಂದಿಲ್ಲ. ಅದು ನಿಜವಾಗಲೂ ಕೂಡ ಅದಕ್ಕೆ ಎರಡು ಕಂಪೇರ್ ಮಾಡಿದಾಗ ಅದು ತಪ್ಪಾಗುತ್ತೆ. ಅವಾಗ ಹೇಳಲಿಲ್ಲ, ಬರೆದಿದೆ ಅದರೊಳಗೆ ವ್ಯಾಸಬದ್ಧದೊಳಗೆ ಏನು ನಡೀತಾಗ ಅಲ್ಲಿ ಎಷ್ಟು 18 ಲಕ್ಷ ದೀಪ ಹಚ್ಚಿಬಿಟ್ಟು ಪಾಪ ಸರಿಯಾದ ತೀರದೊಳಗೆ ಮಾಡಿದರೆ ಆ ದೊಡ್ಡ ಈವೆಂಟ್ ಆಫ್ ದಿ ಹಿಸ್ಟಾರಿಕಲ್ ಈವೆಂಟ್ ಅದು. ಯಾವುದೋ ಕ್ರಿಕೆಟ್ ಗೆದ್ದಿದ್ದನ್ನು ಫಸ್ಟ್ ಹಾಕಿಬಿಟ್ರು. ಬೇರೆ ಕ್ರಿಕೆಟ್ ಗೆದ್ದಿದ್ದನ್ನು ಹಾಕಿದ್ದನ್ನು ಕೆಳಗೆ ಹಾಕಿದ್ರು. ಕೆಲವರು ಹಾಕಲೇ ಇಲ್ಲ, ಎಲ್ಲೋ ಮೂಲೆಯಲ್ಲಿ ಹಾಕಿದ್ರು, ಅದೊಂದೇ ಹೈಲೈಟ್ ಮಾಡಿದ್ರು. ಎಲ್ಲರೂ ಹೈಲೈಟ್ ಮಾಡಿದ್ರು, ಆಟದ ಯಾರೂ ಮಾಡಲೇ ಇಲ್ಲ. ಕೊನೆ ಫೈನಲ್ ಸೋತ್ರಿ ಇವತ್ತೇವರು. ಇಷ್ಟೆಲ್ಲ ಮಾಡಿ ಫೈನಲ್ ಸೋತಿದ್ದೇ ಕೆಲಸ. ಅಲ್ಲಿ ಹೋಗಲೇ ಇಲ್ಲ, ಫೈನಲ್ಗೆ ಹೋಗಲಿಲ್ಲ. ಎಷ್ಟು ಆಭಾಸ ಆಗ್ತದೆ ಇದು.
ಅವೆಲ್ಲ ದಿನನಿತ್ಯ ನಡೆಯೋದು. ಮತ್ತು ಅಲ್ಲಿ ಬದಿ ಅದೃಷ್ಟ ಜಾಸ್ತಿ ಅಲ್ಲಿ. ಅವ್ನು ಕ್ಯಾಚ್ ಬಿಟ್ಟು ಸಿಕ್ಸರು, ಇಲ್ಲ ಹೋದರೆ ಔಟು. ರಿಸ್ಕ್ ಇದೆ ಭಾಳ. ಆದರೆ ಇದರಲ್ಲಿ ಏನಿಲ್ಲ. ಎಷ್ಟು ಶತಮಾನಗಟ್ಟಲೆ ಮಾಡಿದ ಹೋರಾಟದ ಫಲ ಇದು, ಗೊತ್ತಾಯ್ತಾ? ವೆರಿ ಬಿಗ್ ಇವೆಂಟ್ ಅದು. ದೇವರಿಗೆ ಸೇವೆ ಆಯಿತು, ಜನಗಳಿಗೆ ಒಂಥರ ದೇಶಭಕ್ತಿ ಬಂತು, ದೈವಭಕ್ತಿ ಬಂತು. ಮತ್ತು ಅದು ಅದೇ ಸೋಲಿನ ಪ್ರಶ್ನೆ ಇಲ್ಲ ಅದೀಗ, ಗೊತ್ತಾಯ್ತು? ಜನಗಳು ಒಂದು ಹೊಸ ಉತ್ಸಾಹ ಕೊಡ್ತು. ಯಾವುದನ್ನು ಹೈಲೈಟ್ ಮಾಡಬೇಕಾಗ ತಡತನ ಮಾಡ್ತಾರೆ. ಅದು ಜನಗಳೆಲ್ಲ ಏನು ದೊಡ್ಡದು ಗೊತ್ತಾಗಲ್ಲ ಜನಗಳಿಗೆ ಪಾಪ. ಇವರು ಹೇಳಿದಾಗ ಕೇಳಿಬಿಡ್ತಾರೆ ಅಷ್ಟು. ಹಾಗೆ ಮಾಡಬಾರ್ದು. ದೊಡ್ಡ ಇವೆಂಟ್ ಇದು. ಹಾಂ ಹಾಂ ಏನಂತ ಅಲ್ಲಲ್ಲ, ವಾಯುಸ್ತುತಿಯಲ್ಲಿ ಹೇಳಿದ್ದಾರೆ ಭಾಳ ಸಂತೋಷಪಟ್ಟ ಅಂತ ಹೇಳಿದ್ದು. ಅವ್ರು ಕೃಷ್ಣ ಹೇಳಲಿಲ್ಲ, ಅಷ್ಟು ಸಂತೋಷಪಟ್ಟಿದ್ದು ಅಂತ ರೆಕಾರ್ಡ್ ಆಯ್ತು ಅಷ್ಟು. ಕೃಷ್ಣ ತೋರಿಸಿದ್ದೆ ದುಷ್ಟರ ಸಂಹಾರ ದೇವರಿಗೆ ಭಾರಿ ಪ್ರಿಯ. ಸನ್ಮತ ಸ್ಥಾಪನೆ, ದುರ್ಮತ ಖಂಡನೆ ಎರಡೂ ಮಾಡಬೇಕು. ಅದರಲ್ಲಿ ಯಾವುದು ಹೆಚ್ಚು ಇಂಪಾರ್ಟೆಂಟು? ದುರ್ಮತ ಖಂಡನೆ ಇಂಪಾರ್ಟೆಂಟ್. ಯಾತಕ್ಕೆ? ದುರ್ಮತ ಹೋಗೋವರೆಗೂ ಕೂಡ ಸನ್ಮತ ಇರೋದಿಲ್ಲ. ಒಬ್ಬರು ತುಂಬ ಒದ್ದಾಡ್ತಿರ್ತಾರೆ ಹೊಟ್ಟೆನೋ, ಅವ್ರು ಯಾವ್ದು ಸ್ವೀಟ್ಕೊಂಡು ಮೈಸೂರು ಪಾಕ್ ಕೊಡ್ಲಿಕ್ಕೆ ಹೋಗ್ತಾರೆ. ಅಯ್ಯೋ ಮೊದಲು ತೆಗಿಬಾರ ಹೊಟ್ಟೆನೋ ಕಟ್ಟು ಮಾಡು ಅಂತ ಹೇಳ್ತಾರೆ. ಮೈಸೂರು ಪಾಕ್ ತಿನ್ನಕ್ಕಾಗಲ್ಲ ಅವನು. ಯಾತಕ್ಕೆ? ಅದು ಹಿತವಾದ ನಿಜ, ಬಟ್ ಆಟ ಕೂತಿದೆ ಇದು. ಅದು ಹೋಗೋವರೆಗೆ ಏನು ಮಾಡ್ಲಿಕ್ಕೆ ಬರೋಲ್ಲ ಅವನು. ಆದ್ದರಿಂದ ಮೊದಲು ಯಾವಾಗ ಏನು ಮಾಡಬೇಕು? ಅನಿಷ್ಟ ನಿವೃತ್ತಿ ಫಸ್ಟ್ ಆಗಬೇಕು. ಅನಿಷ್ಟ ನಿವೃತ್ತಿ ಫಸ್ಟ್ ಆಗಬೇಕು, ಇಷ್ಟ ಪ್ರಾಪ್ತಿ ಆಮೇಲೆ ಆಗಬೇಕು. ಎರಡೂ ಬೇಕು ನಮಗೆ. ಪ್ರಿಫರೆನ್ಸ್ ಯಾವುದು ಅಂತ ಕೇಳಿದರೆ ಅದಾಗಬೇಕು. ಅದಕ್ಕೇ ಮೋಕ್ಷದಲ್ಲಿ ಎರಡೂ ಇದೆ. ಅನಿಷ್ಟ ನಿವೃತ್ತಿ ಇದೆ, ಇಷ್ಟ ಪ್ರಾಪ್ತಿ ಇದೆ. ಅನಿಷ್ಟ ನಿವೃತ್ತಿಗೆ ಏನು ಉಪಾಯ? ಇಷ್ಟ ಪ್ರಾಪ್ತಿಗೆ ಏನು ಉಪಾಯ ಗೊತ್ತಿಲ್ಲ. ದೇವರು ನಿರ್ದೋಷ ಅಂತ ತಿಳ್ಕೊಂಡ್ರೆ ಅನಿಷ್ಟ ನಿವೃತ್ತಿ ಆಗುತ್ತೆ. ದೇವರು ಗುಣಪೂರ್ಣ ಅಂತ ತಿಳ್ಕೊಂಡ್ರೆ ಇಷ್ಟ ಪ್ರಾಪ್ತಿ. ಅಷ್ಟೇ ಸಿಂಪಲ್. ಅದು ಅರ್ಥ ಮಾಡಿಕೊಂಡ್ರೆ ಅಶೇಷ ಗುಣಪೂರ್ಣಾಯ ದೋಷ ದೂರಾಯ ವಿಷ್ಣವೇ ನಮಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟ ಪ್ರದಾಯಿನಿ. ರಾಯರಿಗೆ ಪದ ಭಾಳ ಮುಖ್ಯ. ತುಂಬ ಗ್ರಂಥದಲ್ಲಿ ಆ ಮಾತು ಬರೀತಾರೆ. ಅಂದರೆ ಗುಣಪೂರ್ಣತ್ವ ಯಾಕೆ ಚಿಂತನೆ ಮಾಡಬೇಕು? ಯಾರು ಅದನ್ನು ಬೇಡ ಅಂತ ಹೇಳ್ಕೊಟ್ಬಿಟ್ರಲ್ಲ, ನಿರ್ಗುಣತ್ವ ಚಿಂತನೆ ಮಾಡಿದರು. ಗುಣ ಬರೋ ಚಾನ್ಸ್ ಎಲ್ಲಿದೆ ಈಗ? ಇವನಿಗೆ ಗುಣ ಬರೋದೇ ಇಲ್ಲ. ನಿರ್ಗುಣತ್ವ ಇಲ್ಲ, ಅವನಿಗೆ ದೋಷ ದೂರತ್ವ ಒಂದು ಗುಣ, ಅದು ಇಲ್ಲ ಅಂತ ಆಯ್ತಾಗ. ದೇವರು ಗುಣಪೂರ್ಣ ಅಲ್ಲ ಅಂದರೆ ಏನರ್ಥ? ದೋಷ ಎಂತಾಗುತ್ತಾಗ? ಸೊ ಗುಣಪೂರ್ಣತ್ವ ಚಿಂತನೆ ತೆಗೆದು ದೋಷಪೂರ್ಣ ಚಿಂತನೆ ಮಾಡಿದಾಗ ಕೊನೆಗೆ ಅನಿಷ್ಟ ಆಗುತ್ತೋ ಇಷ್ಟ ಆಗುತ್ತಾ? ಅದಕ್ಕೆ ಅಂಧಂತಮಸ್ಯೆ ಫಲ ಅಂಥೇಳಿ, ಗಾಢಾಂಧಕಾರದ ಫಲ. ಅದು ಉಪಾಸನೆ ಹೇಗಾಗಿ ಮಾಡುತ್ತೇವೋ ಹಾಗಾಗಿ. ಲೋಕ ನಮಗೂ ಒಂದು ಪದ್ಧತಿ, ಯಾರೋ ಹೊಗಳುತ್ತಾನೆ ಹೋಗಿಬಿಟ್ಟು, ಹಾಗೆ ಅವನಿಗೆ ಬೈಲಕ್ಕೆ ಬರಲ್ಲ. ನೀವನ್ನ ನಮಸ್ಕಾರ ಮಾಡೋದು ಹೊಡಲಿಕ್ಕಾಗುತ್ತೆ. ಯಾರು ಕೂಡ ಏನು ಮಾಡ್ತಾರೆ? ಕೇಳ್ತಾರೆ. ಅವ್ನು ಕೇಳಿದ ಕೆಲಸ ಆಗೋದಾದರೆ ಮಾಡಿಕೊಟ್ಬಿಡ್ತಾರೆ. ಇಲ್ಲದೆ ಹೋದರೆ ಸಾಕಷ್ಟು ಸಹಾಯ ಮಾಡ್ತಾರೆ. ಮನುಷ್ಯ ಟೆಂಡೆನ್ಸಿ ಇರೋದೇ ಹಾಗೆ. ದೇವರು ಅದನ್ನು ಜಗತ್ತಲ್ಲಿ ತೋರಿಸ್ಕೊಡ್ತಾರೆ. ಇನ್ನೊಬ್ಬರು ಸಂತೋಷಪಡಿಸಿದಾಗ ಅವರು ನಿಮ್ಮ ಅನಿಷ್ಟ ಹೇಗೆ ಪರಿಹಾರ ಮಾಡ್ತಾರೋ ಹಾಗೆ, ಗೊತ್ತಾಯ್ತಾ? ಅದೇ ಇಷ್ಟವನ್ನು ಹೇಗೆ ಕೊಡ್ತಾರೋ ಹಾಗೆ ಗುಣಪೂರ್ಣ. ಈ ನಮಗೆ ಆಚಾರ್ಯ ಶುರು ಮಾಡಿದ್ದೇ ಅದರಿಂದ. ನಾರಾಯಣಂ ಗುಣ ಸರ್ವೈರುದೀರ್ಣಂ ದೋಷವರ್ಜಿತ. ಎರಡು ಮಾತು ತಿಳ್ಕೊಂಡ್ರೆ ಉಪಾಸನೆ ದೊಡ್ಡ ಪರ್ಪಸ್ ಏನಂತ ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅನಿಷ್ಟ ನಿವೃತ್ತಿಗೆ ದುರ್ಮತ ಖಂಡನೆ ಆಗಬೇಕು. ದುರ್ಮತದ ಖಂಡನೆ ಏನರ್ಥ? ದುರ್ಮತಗಳೆಲ್ಲ ದೋಷ ಹೇಳಿದಾಗ ದೇವರಿಗೆ ದೋಷ ಹಿಡಿದಾಗ ಆಗುತ್ತೆ. ಸೊ ದೋಷಿಗಳ ಖಂಡನೆ ಮಾಡಿದಾಗ ಆಯ್ತಾಗ. ದುರ್ಮತ ಖಂಡನೆ ದೇವರ ದೋಷ ದೂರತ್ವ ಸಮರ್ಥನೆ ಹೊರತು ಬೇರೆ ಅಲ್ಲ. ತಮ್ಮ ಪಾಂಡಿತ್ಯ ತೋರಿಸೋದು ಅಲ್ಲ. ಏನು ತೋರಿಸ್ಬೇಕಾಗಿ ಪಾಂಡಿತ್ಯ ಇರಬೇಕು, ವಿಚಾರ ಬೇರೆ. ಅದು ಏನಾಗಲಿ ಮುಖ್ಯ ಕೆಲಸನೇ ಆಗಲಿಲ್ಲ. ಮುಖ್ಯ ಕೆಲಸನ ಏನು ಮಾಡಬೇಕೀಗ? ಟೀಮ್ನಲ್ಲಿ ಯಾವ ಪರ್ಪಸ್ಗೆ ಸೇರಿಕೊಂಡ್ರೆ ಕೆಲಸ ಮಾಡಲೇ ಇಲ್ಲ. ನೆಕ್ಸ್ಟ್ ಟೈಮ್ ತೆಗಬೇಕಾಗತ್ತೆ ಅವನ್ನಷ್ಟೇ. ಅದಕ್ಕೋಸ್ಕರ ದುರ್ಮತ ಖಂಡನೆಯ ಕಾನ್ಸೆಪ್ಟ್ ವ್ಯಕ್ತಿ ದ್ವೇಷ ಅಲ್ಲ. ಅದು ಏನು ದ್ವೇಷ? ಅದು ಕಾನ್ಸೆಪ್ಟ್ ಏನು ದ್ವೇಷ. ಏನು ಕಾನ್ಸೆಪ್ಟ್ ಅದು? ದೇವರಲ್ಲಿ ದೋಷವನ್ನು ಹೇಳ್ತಾರೆ, ಅದನ್ನ ತೆಗೆದುಹಾಕಬೇಕು. ಆಗ ನಮಗೆ ಹೇಳಿದರೆ ಯಾರಿಗೂ ಹರ್ಟ್ ಆಗೋದಿಲ್ಲ. ದುರ್ಮತ ಖಂಡನೆ ಅಂತ ಹೇಳಿದರೆ ಪರಮಾತ್ಮನ ದೋಷ ದೂರತ್ವದ ಸಮರ್ಥನೆ ಮಾಡೋ ಕೆಲಸ ಅದು. ಇಷ್ಟಪ್ರಾಪ್ತಿ ಅಂದರೆ ದೇವ್ರ ಗುಣಪೂರ್ಣತ್ವವನ್ನು ಹೇಳೋದು ಅಂತ ಕೇಳಿದರೆ ನ್ಯಾಯ ತಂದುಕೊಡೋದು. ಇದು ಅರ್ಥ ಮಾಡ್ಕೊಂಡಾಗ ಸಾಧನೆ ಅರ್ಥ ಗೊತ್ತಾಗ್ತದೆ. ಅದು ಬಿಟ್ಬಿಟ್ಟು ಏನೇನು ಮಾಡಿದ್ರೆ ಉಪಯೋಗ ಇಲ್ಲ. ಊಟ ಮಾಡಿದ್ರೆ ಏನಾಗಬೇಕು? ಹಸಿ ಹೋಗಬೇಕು. ಫಸ್ಟು ಹಸಿ ಹೋಗಬೇಕು, ತೃಪ್ತಿ ಸಿಗಬೇಕು. ಇಷ್ಟೇ. ಎಲ್ಲೋದ್ರೂ ಅನಿಷ್ಟ ಬರುತ್ತೆ. ಹಸಿ ಹೋಗೋದು ಅನಿಷ್ಟ, ಅದು ಹೋಗ್ಬೇಕು. ಇಷ್ಟ ಪ್ರಾಪ್ತಿಯನ್ನು ಸುಖ ಪಡೋದು ಅಷ್ಟೇ. ಅದಾಗದೆ ಹೋದರೆ ತೊಗೊಂಡು ಏನು ಮಾಡಬೇಕು? ಎಲ್ಲ ಬಡಿಸಿದ್ದಾರೆ, ದಯವಿಟ್ಟು ಯಾವುದೂ ತಿನ್ನಬೇಡಿ. ಗೊತ್ತಾ? ತಿನ್ನಕ್ಕೆ ಮಾಡಿಲ್ಲ, ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ ಅವನಿಗೆ? ಬಿಸಾಕ್ತಾರೆ. ಏನು ಕತ್ತೆಗಾಯಕ್ಕೆ ತೊಗೊಂಡೋಗ ಕಡೆ ಅಂತ ಹೇಳ್ತಾರೆ. ಎಷ್ಟೇ ಇರಲಿ ಕೆಲವು ತಿನ್ನಕ್ಕೆ ಹಾಕಿದ್ರು ತಿನ್ನಕ್ಕೆ ಬರದೆ ಹೋದರೂ ಸಿಟ್ಟು ಬರುತ್ತೆ. ಇವನೇ ಅನೌನ್ಸ್ ಮಾಡಿ ತಿನ್ನಬೇಡಿ ಅಂಥೇಳಿ ಸುಖ ಪಡ್ಲಿಕ್ಕಾಗತ್ತಾ? ಅದಕ್ಕೆ ಯಾವುದೇ ಪದಾರ್ಥ ತಿಂದರೆ ಊಟ, ತಿಳಿದ್ರೆ ಜ್ಞಾನ. ತಿಳಿಲಕ್ಕೆ ಬರದೆ ಹೋದರೆ ಜ್ಞಾನ ಅಲ್ಲ ಅದು. ಅದಕ್ಕೆ ಯಾರಿಗೂ ತಿಳಿದ ಮಾತಾಡ್ತಾರೆ ಅಂದರೆ ದಡ್ಡ ಅಂತ ಅರ್ಥ. ಅವನು ಅದು ಯಾರಿಗೂ ತಿನ್ನಕ್ಕೆ ಬರೋ ಮೈಸೂರು ಪಾಕ್ ಮಾಡಿದ್ದಾನೆ ಅಂದರೆ ಏನರ್ಥ? ಮಾಡೋಕ್ಕೆ ಬರೋದಿಲ್ಲ, ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ.
ಅದು ಹೇಗಿರಬೇಕು ಅಂತ ಗೊತ್ತೇ ಆಗಲಿಲ್ಲ, ಬಾಯಲ್ಲಿ ಇಟ್ಕೊಂಡ್ರೆ ಕರಿಗೆ ಹೋಗಿಬಿಡ್ತು ಅಂತ ಹೇಳ್ತಾರಲ್ಲ, ಅದು ಇವನು ಎಕ್ಸ್ಪರ್ಟೈಸ್ ತೋರಿಸಿ ಹೇಗಿರಬೇಕು ಅಂತೇಳಿ. ಜನಗಳು ಭ್ರಾಂತಿ ಇರುತ್ತೆ ಎಂದು ಕೂಡ. ಅದರಿಂದ ಅಡಿಗೆ ಒಂದು ಊಟ ಹಸಿವೆ ಆಗಿದೆ, ಡಾಕ್ಟ್ರ್ ಒದ್ದಾರ ಹೊಟ್ಟೆ ನೋವು, ತನ್ನ ಪ್ರಶಸ್ತಿ ತೋರಿಸ್ತಾ ಕೂತಾರೆ ಡಾಕ್ಟ್ರು. ಎಷ್ಟು ಅವಾರ್ಡ್ ಬಂದಿರೋಳು, ಬುದ್ಧಿ ಇಲ್ಲ, ನೀವು ಮೊದಲು ಕೊಡ್ತೀವಿ, ಬೇರೆ ಕಡೆ ಹೋಗಲ್ಲ ಅಂತ ಹೇಳ್ತಾರೆ ಅಷ್ಟೇ. ಅದು ಮೀನಿಂಗ್ಲೆಸ್. ಅದು ಬೇಕಾದ್ದೇನೀಗ ಅನಿಷ್ಟ ನಿವೃತ್ತಿ ಆಗಬೇಕು ಅವನಿಗೆ. ಅದೇ ನಮ್ಮಲ್ಲಿ ಕಾನ್ಸೆಪ್ಟ್ ಅದೇ ಪಾಂಡಿತ್ಯದ ಭರದೊಳಗೆ ಇದು ಹೋಗಿಬಿಡ್ತದೆ. ಪಾಂಡಿತ್ಯ ಇಲ್ಲದೆ ಮಾಡೋಕ್ಕೆ ಬರಲ್ಲ, ಬಟ್ ಪಾಂಡಿತ್ಯ ಎಂಡಲ್ಲ, ಅದು ಮೀನ್ಸ್ ಅಷ್ಟೇ. ಅದು ಮೀನ್ಸ್ ಅದು ಇನ್ನು ಹೆಚ್ಚು ಅಂತ ಕೇಳಿದ್ರೆ ಚಾಕರ್ ಒಳಗಡೆ ಮಾಡ್ತಾ ಕೊಡೋದು ಅಷ್ಟೇ. ಹಸಿವಾಗಿದ್ದು ತರಕಾರಿ ಹೆಚ್ಚು ಅಂತ ಕೊಟ್ಟರೆ ಚಾಕನ್ನು ಹೀಗಾಡಿಸಿ ಕೂತ್ಕೊಂಡ್ರೆ ಏನು ಮಾಡೋದು ಗೊತ್ತಾಯ್ತಾ? ಎಲ್ಲ ಬಿಡಿಸಿ ಕೈ ಬಿಡಿಸ್ಕೊಟ್ರೆ ಹುಚ್ಚ ಅಂತ ಕರೀತಾರೆ. ಆ ತಪ್ಪು ಬಂದುಬಿಟ್ಟಿದೆ ಇವತ್ತು. ಅದೇ ತಪ್ಪು, ಅದು ಬರಬಾರ್ದು ಅಂತ ಹೇಳ್ತಾರೆ. ಅಹಂಕಾರ ಮಮಕಾರ ಅಂದರೆ ಅಲ್ಲೂ ಕೂಡ ಸೇರುತ್ತೆ. ಅಹಂಕಾರ ಯಾವುದೋ ಅಹಂಕಾರ ಆಗಬಾರ್ದು. ಧನಮದ ಹಾಗೂ ವಿದ್ಯಾಮದ ಅಂತಲೂ ಕರೀತಾರೆ, ಅದಿರಬಾರ್ದು. ಅಧಿಷ್ಠ ನಿವೃತ್ತಿಗೆ ದೋಷ ದೂರತ್ವ ಚಿಂತನೆ ಮಾಡೋದು, ಇಷ್ಟ ಪ್ರಾಪ್ತಿಗೆ ಗುಣಪೂರ್ಣತ್ವ ಚಿಂತನೆ ಮಾಡೋದು. ಆ ಕಾನ್ಸೆಪ್ಟ್ ಹೇಳಿಕೊಟ್ರೆ ಉಪಾಸನೆ ಭಾರಿ ಸುಲಭ. ಅದು ಗೊತ್ತಾಯ್ತು. ಆ ಧ್ಯಾನ ಅಂದರೆ ಅದೇನೆ, ಅದು ಧ್ಯಾನ. ದೇವರು ಬೈಕೋತ ಧ್ಯಾನ ಏನು ಧ್ಯಾನ ಮಾಡ್ತಾರೆ? ಅದು ಬೈಕೋತ ಸಾಧ್ಯ ಇಲ್ಲ. ಗುಣಪೂರ್ಣತ್ವ ದೋಷ ದೂರತ್ವ. ನಮಗೆ ಧ್ಯಾನ ಮಾಡ್ತೇವೆ. ಈಗ ಎಲ್ಲೋ ಹೋಗಿದ್ದ ಒಂದೇನೋ ಸಾರೋ ಹುಡಿನೋ ಮಾಡಿ ಹಾಕಿದ್ರು, ಎಷ್ಟೋ ವರ್ಷ ಆಗಿಬಿಟ್ಟಿದೆ. ಇದು ಯಾರೋ ಕೆಟ್ಟ ತಿಂತ ಅದಕ್ಕೆ ಜ್ಞಾಪಕ ಆಗುತ್ತೆ, ಅದು ಎಷ್ಟು ಚೆನ್ನಾಗಿತ್ತು, ಇದು ಹೇಗಿದೆ ಅಂತೇಳಿ. ಅದಕ್ಕೆ ಅದರಲ್ಲಿ ಕೂಡ ಚಿಂತನೆ ಮಾಡ್ದೆ. ಅದು ನೆನೆಸ್ಕೊಂಡ. ಈಗ ಇಲ್ಲ ನೆನೆಸ್ಕೊಳ್ಳೋ ಪ್ರಸಂಗ ಬರ್ತಿರಲಿಲ್ಲ. ಒಂದು ಸರ್ತಿ ಚೆನ್ನಾಗಿದ್ದಕ್ಕೆ ನೆನಪು. ದೇವರು ಪ್ರತಿಷ್ಠಾನದಲ್ಲಿ ಯಾಕೆ ಬರುತ್ತೆ ನಮಗೆ? ಪ್ರತಿಷ್ಠಾನ ದೋಷ ಕಂಡಾಗೆಲ್ಲ ದೋಷ ದೂರತ್ವ ಚಿಂತನೆ ಮಾಡಬೇಕು, ಗುಣ ಕಂಡಾಗೆಲ್ಲ ದೇವರ ಗುಣಪೂರ್ಣತ್ವ ಚಿಂತನೆ ಮಾಡಬೇಕು. ಅದು ಉಪಾಸನೆಯಾಗಿ ಚೇಂಜ್ ಆಗಿಬಿಡ್ತದೆ. ತಥೋ ಯುಧಿಷ್ಠಿರೋ ದುಃಖಾತ್ ಅಮರ್ಷಾಚ್ಚಾಭ್ಯವರ್ತತ ಕರ್ಣಂ ಪ್ರತಿ ತಮಾಹಾಥ ಕೃಷ್ಣದ್ವೈಪಾಯನ ಪ್ರಭು. ಆಗ ಭಾರಿ ದುಃಖಪಟ್ಟಿದ್ದು ಯಥಾ ಪ್ರಕಾರ. ಅಭಿಮನ್ಯು ಸತ್ತಾಗ ದುಃಖಪಟ್ಟಿದ್ದು ಭಾರಿ ಹೆಚ್ಚು ದುಃಖಪಟ್ಟಿದ್ದಾರೋ ಅರ್ಜುನ ಆದಮೇಲೆ ಧರ್ಮರಾಜ. ಇಲ್ಲಿ ಧರ್ಮರಾಜನೇ ಜಾಸ್ತಿ. ಅರ್ಜುನಿಗೆ ಖುಷಿ ಆಯಿತು, ಕೃಷ್ಣ ಹೇಳಿದ ಮೇಲೆ. ಮೊದಲು ದುಃಖ ಆಯಿತು, ಸರಿ ಹೋಯಿತು. ಇದು ಸರಿ ದುಃಖ ಆಗಲೇ ಇಲ್ಲ. ಈಗ ದುಃಖಪಟ್ಟ. ಕರ್ಣಂ ಪ್ರತಿ ತಮಾಹಾಥ ಕೃಷ್ಣದ್ವೈಪಾಯನ ಪ್ರಭು. ಒಂದು ಕಡೆಗೆ ದುಃಖ, ಇನ್ನೊಂದು ಕಡೆ ಅಮರ್ಷ ಕ್ರೋಧ. ಯಾರ ಮೇಲೆ? ಕರ್ಣಂ ಪ್ರತಿ. ಕರ್ಣ ಕೊಂದ ಅಂತ ಕರ್ಣನ ಮೇಲೆ ಸಿಟ್ಟು. ಸತ್ತ ಅಂಥೇಳಿ ಘಟೋತ್ಕಚನ ವಿಷಯದಿಂದ ದುಃಖ. ಆಗ ವೇದವ್ಯಾಸರು ಮತ್ತೆ ಕೃಷ್ಣದ್ವೈಪಾಯನ ಪ್ರಭು. ಆಗಲೂ ಅವರೇ ಬಂದರು, ಈಗಲೇ ಅವರೇ ಬಂದರು. ನೋಡಿ, ಯುದ್ಧದ ಪ್ರಸಂಗದಲ್ಲಿ ಬರೋದು ಹೋಗೋದು, ಯಾರಿಗೂ ಒತ್ತು ಕೂಡ ಆಗಲ್ಲ, ಹೋಗೋದಿಲ್ಲ. ಅದಕ್ಕೆ ದೇವರು ಸರ್ವೋತ್ತಮ. ಕಶ್ಚನ ಋಷಿ ಅಂತ ಹೇಳೋರು ಎಷ್ಟು ಮೂರ್ಖರು ಅಂತ ಗೊತ್ತಾಗುತ್ತೆ. ಯಯಾ ಅರ್ಜುನೋ ನಿಹಂತವ್ಯಸ್ತಯಾಸೌ ರಾಕ್ಷಸೌ ಹತಃ ತನ್ಮಾ ಶುಚಸ್ತ್ವಂ ರಾಜೇಂದ್ರ ದಿಷ್ಟ್ಯಾ ಜೀವತಿ ಫಲ್ಗುನಃ ಇತ್ಯುಕ್ತ ಪ್ರೇಯವು ವ್ಯಾಸಃ ತಥೋ ಯುದ್ಧಮವರ್ತತ. ಮತ್ತೆ ರಾಜಕುಮಾರ ಕಥೆಯೆಲ್ಲ ಹೇಳ್ತಾರೆ. ರಾಜಕುಮಾರ ಕಥೆಯೆಲ್ಲ ಹೇಳಿ, ಸತ್ತಾಗಿತ್ತಂಬ ದೊಡ್ಡ ವಿಚಾರ ಅಲ್ಲ, ಅವನು ಹೇಗೆ ಸತ್ತ, ಯಾವ ಕಾರಣಕ್ಕೆ ಸತ್ತ, ಅವನು ಭಾರಿ ಮುಖ್ಯ. ತಮ್ಮ ಅವತಾರದ ಕಾರ್ಯ ಮುಗಿಸಿದ ಮೇಲೆ ದೊಡ್ಡ ಸಾಧನೆ ಮಾಡಿದವರ ಸಾವಿನ ಬಗ್ಗೆ ಏನು ಮಾಡಿಕೊಡೋದು? ದುಃಖ ಪಡೋ ಕಾರಣ ಇಲ್ಲ. ಯಾರ ಜೀವ ನಿರರ್ಥಕರಲ್ಲ ಅದನ್ನು ಬೈಬೇಕು ಅಂತ ಹೇಳಿ ಆ ನೆಪದಿಂದ ಆ್ಯಕ್ಚುಲಿ ಅದು ಧರ್ಮಾದಿ ಸಮಾಧಾನ ಮಾಡಿದ ಲೆಕ್ಕ. ಉಳಿದವರಿಗೆಲ್ಲ ಕೊಟ್ಟ ಸಂದೇಶ ಅದು. ಯಾರೇ ಸತ್ತರೂ ಕೂಡ ಸಾವಿನ ಹಿಂದೆ ಯೋಚನೆ ಮಾಡಿ ಅದು ಸಾರ್ಥಕವಾದ ಬದುಕಿನ ಸೆಂಚುರಿ ಹೊಡೆದು ಔಟ್ ಆಗ್ತಾರೆ. ಎಲ್ಲ ನಿಂತ್ಕೊಂಡು ಅವ್ರು ಏನು ಮಾಡ್ತಾರೆ? ಗೌರವ ಕೊಡು. ಔಟಾಗಿದ್ದು ನಿಜ, ಕೆಲಸ ಮುಗಿಸಿ ಔಟಾಗಿದ್ದಾರೆ ಅವರು. ಸೊನ್ನೆಗೆ ಔಟ ಯಾರು ಎತ್ಕೊಂಡು ಚಪ್ಪ ಹಿಡಿಯೋದಿಲ್ಲ ಯಾರು ಕೂಡ. ಸದ್ಯ ಪೀಡೆ ಹೋಯ್ತು ಅಂತಾರೆ, ಅವ್ರು ಸರಿ ಹೋಗೋದಿಲ್ಲ. ಅದನ್ನು ಕಂಪೇರ್ ಮಾಡ್ಕೋಬೇಕು. ನಮ್ಗೆ ಆಟಗಾರರ ಬಗ್ಗೆ ನಮಗೇನು ಭಾವನೆ ಬರ್ತದೋ ನಮ್ಮ ಬಗ್ಗೆ ಜನ ಏನು ತಿಳ್ಕೊತಾರೆ? ದೊಡ್ಡವರು ಇವನು ಮೂರ್ಖ ಅಂತ ತಿಳ್ಕೊತಾರೋ ಇಲ್ಲ, ಹಾಗಾಗಬಾರ್ದು. ಅದಕ್ಕಾಗಿ ಸಾರ್ಥಕ ಜೀವನ ಸಾಗಿಸ್ಬೇಕು. ಫಲವಿದು ಬಾಳ್ದುದಕ್ಕೆ ಅಂತೇಳಿ. ಯಾರು? ರಣರಂಗದಲ್ಲೇ ಬರ್ತಾರೆ. ಇದು ವೇದವ್ಯಾಸರು ಅಸಾಧಾರಣ, ಹೇಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲದರಲ್ಲೂ ಅದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಇವರು ಜನ ಅರ್ಥ ಮಾಡ್ಕೋಬೋದಿಲ್ಲ. ಇಷ್ಟಾದ್ರೂ ಕಶ್ಚನ ಋಷಿ ಅಷ್ಟೆ. ಯಯಾ ಅರ್ಜುನೋ ನಿಹಂತವ್ಯ. ಅರ್ಜುನ ಸಾಯ್ಬೇಕಾಗಿತ್ತಲ್ಲ, ಅದರಿಂದ ಅವನು ಸತ್ತಿದ್ದಾನೆ. ಸೊ ಅರ್ಜುನ ಬದುಕಿದ್ದಾನೆ ಅಂತ ಸಂತೋಷ ಪಡೋ ಅಂತ ಹೇಳ್ತಾರೆ. ಅರ್ಜುನ ಬದುಕಿದ್ದಾನೆ. ತನ್ಮಾ ಶುಚಸ್ತ್ವಂ ರಾಜೇಂದ್ರ ದಿಷ್ಟ್ಯಾಜೀವತಿ ಫಲ್ಗುನಃ ಇತ್ಯುಕ್ತ ಪ್ರೇಯೋ ವ್ಯಾಸಃ ತಥೋ ಯುದ್ಧಮವರ್ತತ. ತನ್ಮಾ ಶುಚಃ. ದಿಷ್ಟ್ಯ ಅಂದರೆ ದಯ, ಒಬ್ಬ ಅಂತ ಹೇಳ್ತೀವಲ್ಲ, ಓ ಅಂತ ಹೇಳ್ತೀವಲ್ಲ, ದೇವ್ರ ದಯ ಅಂತ ಅರ್ಥ. ಅದೃಷ್ಟ, ಅದೃಷ್ಟವಶಾತ್ ಆಗಿದೆ. ಅದೃಷ್ಟೇ ದೇವರು. ಫೈನಲ್ ಅದೃಷ್ಟ ನಾರಾಯಣ. ಓಂ ತದವ್ಯಕ್ತ ಮಾಹಿ ಓಂ. ಅದೃಷ್ಟ ಅಂದರೆ ಕಣ್ಣಿಗೆ ಕಾಣದೇ ಇರೋದು ಅಂತ ಅರ್ಥ. ಕಣ್ಣಿಗೆ ಕಾಣದ ನಮ್ಮ ಪ್ರಕಾರ ಏನೋ ಮಾಡಿದ ಪುಣ್ಯ ಅಂತ ಅರ್ಥ. ಆ್ಯಕ್ಚುಲಿ ಏನದು? ದೇವರ ಅನುಗ್ರಹ ಎಂಬ ನಿಜವಾದ ಅರ್ಥ. ತನ್ಮಾ ಶುಚಸ್ತ್ವಂ ರಾಜೇಂದ್ರ ದಿಷ್ಟ್ಯಾಜೀವತಿ ಫಲ್ಗುನಃ ಇತ್ಯುಕ್ತ ಪ್ರೇಯೋ ವ್ಯಾಸಃ ತಥೋ ಯುದ್ಧಮವರ್ತತ. ಇಷ್ಟೇಳಿ ವೇದವ್ಯಾಸ ದೇವರು ಅಲ್ಲಿಂದ ಹೊರಟುಬಿಟ್ರು. ಯುದ್ಧ ಮುಂದುವರಿಯಿತು.
ಯುದ್ಧ ನಿಲ್ಲಿಸಿಲ್ಲ ಇನ್ನೂ ಕೂಡ ಯುದ್ಧ ಮುಂದುವರಿಯಿತು. ಏನಾಯಿತು ಅಂತ ಹೇಳ್ತಾರೆ ಮುಂದೆ. ಅಲ್ಲೊಂದು ಪಾಯಿಂಟ್ ಇದೆ. ಭೀಮಾರ್ಜುನಾಭ್ಯಾಮಿಹ ಹನ್ಯಮಾನೇ ಯುದ್ಧ ಮುಂದುವರಿಯಿತು. ಮತ್ತೆ ಯಥಾ ಪ್ರಕಾರ ಭೀಮಾರ್ಜುನರ ಕೈ ಯಾವಾಗಲೂ ಜಾಸ್ತಿ. ಅರ್ಜುನ ಹೇಳಿಬಿಟ್ಟಿದ್ದೆ ಭೀಮಾರ್ಜುನ ಸಮಾಯುಧಿ ಅಂತೇಳಿ ನಡೀತು. ಕುರುಣಾಮಿತರೈಶ್ಚ ಪಾಂಡವೈಹಿ. ಆಗ ಬಲೆ ಕುರುಣಾಂ ಹನ್ಯಮಾನೆ, ಕೌರವರುಗಳು ಸಾಯ್ತಾ ಇತ್ತು. ಇತರೈಶ್ಚ ಪಾಂಡವೈಹಿ, ಇತರ ಪಾಂಡವರಿಂದ, ಭೀಮಾರ್ಜುನರಿಂದ ಒಂದು ಕಡೆಗೆ, ಇತರ ಪಾಂಡವರಿಂದ ಇನ್ನೊಂದು ಕಡೆಗೆ ಸೈನ್ಯ ಹಾಳಾಗ್ತಿರಬೇಕಾದ್ರೆ ಪ್ರದೀಪಹಸ್ತ ಅಥ ಯೋಧಕಾಶ್ಚ ಸರ್ವೇಪಿ ನಿದ್ರಾ ವಶಗಾ ಬಭೂವು. ಪ್ರದೀಪಹಸ್ತ ಅಥ ಯೋಧಕಾಶ್ಚ, ಒಂದು ಕಡೆ ಪ್ರದೀಪಹಸ್ತರು, ಕೆಲವರ ಕೆಲಸ ಏನು ದೀಪ ಹಿಡ್ಕೊಂಡು ನಿಂತಿರೋದು ರಾತ್ರಿ ಕಾಣಬೇಕು ಅಂತೇಳಿ. ಎಲ್ಲರಿಗೂ ನಿದ್ದೆ ಬರ್ತಾರೆ, ಸುಸ್ತಾಗಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ಪಾಪ. ಅಷ್ಟೊತ್ತಿಗೆ ನಿದ್ರಾವಶಗಾ ಬಭೂವು, ನಿದ್ರೆ ಮಾಡಲಿಕ್ಕೆ ಎಲ್ಲ ನಿದ್ರೆ ಬರ್ತಾ ಇದೆ, ತೂಕಡಿಸ್ತಾ ಇದ್ದಾರೆ. ದೃಷ್ಟೈವ ತಾನಾಹ ಧನಂಜಯಸ್ತದಾ ಸ್ವಪ್ಸಂತು ಯಾವತ್ ಶಶಿನಃ ಪ್ರಕಾಶಃ ಇತೀರಿತ ಆಶಿಷಃ ಫಲ್ಗುನಾಯ ಪ್ರಯುಜ್ಯ ಸರ್ವೇ ಸುಷುಪುರ್ಯಥಾ ಸ್ಥಿತಾಃ. ದೃಷ್ಟ್ವಾ ಏವ ತಾನ್ನಾಹ, ಅದೆಲ್ಲ ಅರ್ಜುನ ನೋಡಿದ. ಧನಂಜಯ ತದಾ ಸ್ವಪ್ಸಂತು ಯಾವತ್ ಶಶಿನಃ ಪ್ರಕಾಶಃ, ಸ್ವಲ್ಪ ಮಲ್ಕೊಳ್ಳಿ, ಚಂದ್ರೋದಯ ಆಗೋವರೆಗೂ ಬಲಿಕೊಳ್ಳಿ. ಅಂದರೆ ಅವತ್ತೇನಲ್ಲ ಅಂತ ಕನ್ಫರ್ಮ್ ಆಯ್ತು. ಮತ್ತೆ ಈಗ ಅಮಾವಾಸ್ಯೆ ಆಗಲಿ, ಅಮಾವಾಸ್ಯೆ ಆಗಿದ್ರೆ ಚಂದ್ರೋದಯ ಆಗೋದು ಯಾವಾಗ? ಆಗೋದೇ ಇಲ್ಲ. ಸೊ ಬಲಿಕೊಂಡೇ ರೀತಿ ಆಗಿಬಿಡ್ತಿತ್ತು ಕೊನೆಗೆ. ಅಲ್ಲ, ಆದರೆ ಎಷ್ಟು ಇದಿದೆ, ಅದು ಪೂರ್ಣಗ್ರಹಣದ ಕೇಸಾಗಿದ್ದರೆ ಅಮಾವಾಸ್ಯೆ ಆಗ್ತಿತ್ತು, ಅಮಾವಾಸ್ಯೆ ಆಗಿದ್ದರೆ ಚಂದ್ರ ಪ್ರಶ್ನೆ ಬರ್ತಿರಲಿಲ್ಲ. ಅದಕ್ಕೆ ಅವರು ಸುಮಾರು 20 ದಿವಸ ಅಷ್ಟಮಿ ಮೇಲೆ ದಾಟೋಗಿದೆ. ಸುಮಾರು 2 ಗಂಟೆ ಚಂದ್ರೋದಯ, 14 ಗಂಟೆ ಮಲಗಿ 2 ತಾಸು ಮಲಗಬೇಕಷ್ಟೆ ನಿದ್ದೆಯಲ್ಲಿ ಅಷ್ಟೇ. ಆಮೇಲೆ ಮತ್ತೆ ಒಂದು ರಾತ್ರಿ ಯುದ್ಧ ಮುಂದುವರಿತದೆ. ಮತ್ತೆ ಬೆಳಗಾಗೋರು ಮನೆಗೆ ಅಂತ ಹೇಳಿಲ್ಲ ಆತ, ಚಂದ್ರೋದಯ ಆಗೋರಿಗೆ ಮಾತ್ರ, ಸೂರ್ಯೋದಯ ಅಂತ ಹೇಳಿಲ್ಲ. ಚಂದ್ರೋದಯಕ್ಕೆ ಹೇಳಿರೋದ್ರಿಂದ ಅವತ್ತು ಅಮಾವಾಸ್ಯೆ ಅಲ್ಲ. ದೇರ್ಫೋರ್ ಇವ್ರ ಕ್ಯಾಲ್ಕುಲೇಷನ್ ತಪ್ಪು, ಸಂಪೂರ್ಣ ತಪ್ಪು. ಇಷ್ಟಾರು ಬಿಡೋದಿಲ್ಲ ಅವರು, ಅದೇ ಲೆಕ್ಕ ಇಟ್ಕೋತಾರೆ, ಚಪ್ಪಾಳಿ ಹಾಕ್ತಾನೆ ಇರ್ತಾರೆ, ನಡೆದಿರುತ್ತಾರೆ. ಪ್ರದೀಪಹಸ್ತಾಥ ಯೋಧಕಾಶ್ಚ ಸರ್ವೇಪಿ ನಿದ್ರಾ ವಶಗಾ ಬಹು, ಎಲ್ಲರೂ ಹಾಗೆ ಬದುಕೊಂಡ್ಬಿಟ್ರು. ಯಾವ ಶಶನ ಪ್ರಕಾಶ ಇತೀರಿತ ಆಶಿಷ ಫಲ್ಗುನಾಯ, ಎಲ್ಲರೂ ಏನು ಮಾಡಿದ್ರಂತೆ, ಅರ್ಜುನ ದೀರ್ಘಾಯುಷ್ ಭಾವ, ಎಲ್ಲರೂ ಆಶೀರ್ವಾದ, ಅರ್ಜುನಿಗೆ ಆಶೀರ್ವಾದ ಮಾಡಿಬಿಟ್ರಪ್ಪ. ಕೌರವ್ರ ಕಡೆಯವರು ಕೂಡ ಗೊತ್ತಾಯ್ತು, ಯಾಕೆ ಖುಷಿ ಆಯ್ತಲ್ಲ ಅವ್ರಿಗೆ ನಿದ್ರೆಗೆ ಅವಕಾಶ ಕೊಟ್ಟಿದ್ದಕ್ಕೆ. ಅದೊಂದು ಬೇರೆ ಸೇರಿಕೊಡ್ತಾರೆ ಅರ್ಜುನನಿಗೆ. ಕೌರವ್ರ ಕಡೆಯವರು ಬೆಸ್ಟ್ ನಿದ್ರೆ ಮಾಡಿ ಅಂದರೆ ಎಲ್ಲರಿಗೂ ಸಂತೋಷ ಪಡ್ತಾರೆ. ಆದರೆ ವಿದ್ಯೆಗೆ ಯಾರೂ ಸಂತೋಷ ಪಡೋದು, ಸಾಮಾನ್ಯವಾಗಿ ಬೈತಾರೆ. ಇದಕ್ಕೆ ಎಂಜಾಯ್ ಮಾಡ್ತಾರೆ. ಯಾವತ್ ಶಶಿನ ಪ್ರಕಾಶ ಸುಷುಪು ಯಥಾಸ್ಥಿತಾ, ಎಲ್ಲಿದ್ದರೂ ಹಾಗೆ ದಪ್ಪಂತ ಬಲಿಬಿಟ್ರಾಗಲಿ, ಕಣ್ಣು ಮುಚ್ಚೋಗ್ತಾ ಹಾಗೆ ಬಲಿಬಿಟ್ರು. ವೇದವ್ಯಾಸ ಅದನ್ನೇ ಎಷ್ಟೋ ಒಳ್ಳೆಯ ಮಾಡ್ತಾರೆ, ಬಲಿದೊಳ್ಳೆ ಒಳ್ಳೆಯ ಮಾಡ್ತಾರೆ. ಆನೆ ಬೇದ್ದವ್ರು ಆನೆ ಮೇಲೆ, ಕುದುರೆ ಮೇಲೆ ಕುದುರೆಯಲ್ಲಿ ಕೂತವ್ರು ಅಲ್ಲೇ ದಪ್ಪಂತ ಕೂತ್ಕೊಂಡ್ಬಿಟ್ರೆ ಹಾಗಾಯಿತು ಅಂತ ಹೇಳ್ತಾರೆ. ಅದೇ ಒಂದು ಕಾವ್ಯ. ಮತ್ತು ವೇದವ್ಯಾಸರು ಅದು ಏನು ದುಃಖದ ವರ್ಣನೆ ಕೂಡ ಕಾವ್ಯ ಮಾಡ್ತಾರೆ, ಆನಂದವರ್ಣನೆ ಇನ್ನೂ ದೊಡ್ಡ ಕಾವ್ಯ ಮಾಡ್ತಾರೆ. ಅದರ ವೈಶಿಷ್ಟ್ಯ ಅದು. ಸುಷುಪು ಯಥಾಸ್ಥಿತಾ, ಇದ್ದ ರೀತಿಯಲ್ಲೇ ಹೇಗಿದ್ದರೋ ಹಾಗೇ ನಿದ್ರೆಗೆ ಮಲಗಿ ಗಾಢ ನಿದ್ರೆಗೆ ಒಳಗಾದರು. ನಾಳೆವರೆಗೆ ನಿದ್ರೆ ಮಾಡ್ಬೋದು, ಯೋಚನೆ ಇಲ್ಲ. ಅಲ್ಲಿ ನಿಲ್ಲಿಸೋಣ, ನಾಳೆ ಕಂಟಿನ್ಯೂ ಮಾಡೋಣ. ನಾಳೆ ಏನು ಪಾಠ ಇನ್ನೂ ಜಾಸ್ತಿ ನಿದ್ದೆ ಮಾಡ್ಬೋದು. ಇನ್ನೂ 1.5 ದಿವಸ ನಿದ್ದೆ ಮಾಡ್ಬೋದು. ಸರಿ. ಯುದ್ಧ ಸ್ಟಾಪ್ ಅಂತ ಎಲ್ಲರ ಮೇಲೆ ಯಾರು ಯುದ್ಧ ಮಾಡಬೇಕೀಗ? ಹೇಳೋರು ಕೇಳೋರು ಎಲ್ಲ ಮಾಡಿಬಿಟ್ರೆ ಯಾರು ಉಪನ್ಯಾಸ ಮಾಡ್ತಾರಾಗ? ಏನಂತ ಯಾರು ಅವ್ರಿಗೆ ಎದ್ದು ಕೂತಿದ್ದಾರೆ ಅಷ್ಟೇ ಪಾಪ. ಅವ್ರೇನು ಮಾಡಿ, ಯಾರು ಕಾಲಿಗೆ ಕೂತಿದ್ದಾರೆ, ಸ್ಟೂಡೆಂಟ್ಸೇ ಇಲ್ಲ, ಪಾಠ ಹ್ಯಾಕೆ ಕೊಡಬೇಕೀಗ? ಆ ಥರ ಆಗಿದೆ. ಯುದ್ಧ ಮಾಡೋರು ಯಾರು ಇಲ್ಲೇ ಇಲ್ಲ. ಮಲಿದವ್ರು ಹೊಡಿಬಾರ್ದು, ಹೊಡಿಲಿಲ್ಲ ಅಷ್ಟೇ. ಈಸ್ ಓಕೆ, ಅವ್ರ ಪ್ರಕಾರ ಇದ್ಬಿಟ್ಟಿದ್ದಾರೆ ಅವರು.